ಸರ್ಕಾರದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ, ಎಲ್ಲ ಹೋರಾಟಗಾರ, ನಾವು ಹೇಳಿರೋದಕ್ಕೆ ನಿಮ್ ದುಡ್ಡು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೂ ಹೇಳುತ್ತಲೇ ಇದ್ದೀವಿ ನಾವೆಲ್ಲ. ಆದರೆ ನೀವು ಒಂದೊಂದು ಸಣ್ಣದನ್ನು ಮಾಡಿ ಸಾಕು. ಫಸ್ಟ್ ಒಂದೊಂದಾಗಿ ಕರ್ನಾಟಕದಲ್ಲಿ ಇವತ್ತು 1 ಎಕರೆ ಹುಲ್ಲು 16,000 ರೂಪಾಯಿ. ಹುಲ್ಲು ಮತ್ತು ಜೋಳದ ಕಡ್ಡಿ, ರಾಗಿ ಮೆದೆಗೆ ಬೆಂಕಿ ಬಿದ್ದರೆ 20 ರಿಂದ 25 ಕೋಟಿ ರೂಪಾಯಿ ಹಣವನ್ನ ಇಡೀ ರಾಜ್ಯದ ಜಿಲ್ಲಾ ಕಚೇರಿ ಕಳಿಸ್ಕೊಟ್ರೆ ಪರಿಹಾರ ಫಿಕ್ಸ್ ಮಾಡಬೇಕು. 1 ಎಕರೆ ಹುಲ್ಲು ಬೆಂದೋದ್ರೆ 500 ರೂಪಾಯಿ ಕೊಡ್ತೀರಿ. ಅದು ಯಾವುದು ಬೆಳೆ ಸಮೇತ ಬೆಂದೋಗ್ಬೇಕಂತ. ಜಾನುವಾರುಗಳನ್ನ ರಕ್ಷಣೆ ಮಾಡಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಹುಲ್ಲು ತರಿಸ್ತೀರಿ ಆಂಧ್ರ ರಾಜ್ಯದಿಂದ. 1 ಎಕರೆ ಹುಲ್ಲು ಬೆಂದೋದ್ರೆ ಆ ಬೆಂದೋದಕ್ಕೆ ಪರಿಹಾರ ಕೊಡದೇ ಇರತಕ್ಕಂತ ನೀತಿ ಇದೆ ಅಂದ್ರೆ ನಾವು ಯಾವ ರೀತಿ ರೈತರ ರಕ್ಷಣೆ ಮಾಡ್ತೀವಿ? ಆದ್ರಿಂದ ನಂಬರ್ 1, ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ರೈತರನ್ನ ರಕ್ಷಣೆ ಮಾಡಕ್ಕೆ 25-30 ಕೋಟಿ ರೂಪಾಯಿ ಬಡ್ಜೆಟ್ ಅಲ್ಲಿ ತಾವು ದಯವಿಟ್ಟು ಪ್ರಾವಿಷನ್ ಮಾಡ್ಕೋಬೇಕು. ಎರಡನೇದು, ಬರಗಾಲ ಅಂದ್ರೆ 6 ಆಣೆಗಿಂತ ಕಡಿಮೆ 10 ಆಣೆಗಿಂತ ಬೆಳೆ ಕಡಿಮೆ ಆದ ಎಡೆಗೆ ಬರಗಾಲ ಡಿಕ್ಲೇರ್ ಮಾಡ್ತೀರಿ. ಬರಗಾಲದನ್ನ ದಯವಿಟ್ಟು ಗಂಭೀರವಾಗಿ ಆಲೋಚನೆ 2 ಭಾಗ ಮಾಡ್ಕೋಬೇಕು. ಒಂದು, ಮಳೆನೇ ಸಂಪೂರ್ಣ ಬರದೇನೆ ಬೆಳೆ ಹಾಕದೇ ಇರೋದು ಒಂದು ಬರಗಾಲ. ಇನ್ನೊಂದು ಬರಗಾಲ ಹಸಿರು ಬಂದು ಇನ್ನೇನು ಕಟಾವು ಬರ್ತಕ್ಕಂಥ ಸಮಯದಲ್ಲಿ ತೆನೆ ಬಂದಾಗ ತೆನೆಯಿಂದ ಕಾಳ ಆಗದೇನೆ ಮಳೆ ಬರದೇನೆ ಆಗ್ತಕ್ಕಂಥದ್ದು ಹಸಿ ಬರಗಾಲ ಅಂತ ಕರೀತಾರೆ. ಅದನ್ನು ಹಸಿ ಬರಗಾಲಕ್ಕೆ ಸರ್ಕಾರದ ನೀತಿ ಯಾವ್ದಿರಬೇಕು, ಹುಸಿ ಬರಗಾಲಕ್ಕೆ ಯಾವ ತರದ ನೀತಿ ಇರಬೇಕು ಅಂತ ಮೊದಲು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಜ್ಞಾನ ಮೊದಲು ಬರಬೇಕಾಗಿದೆ. ಇಲ್ಲದೆ ಇದ್ರೆ ನೀವು ಬರಗಾಲ ಅಂದ್ರೆ ಏನೋ 1,000ನೋ 500 ಅದಿಲ್ಲ. ಆದ್ರಿಂದ ನಿಮಗೆ ನಿಜವಾಗಲೂ ಈ ರಾಜ್ಯದಲ್ಲಿ ಈ 5 ವರ್ಷದಲ್ಲಿ ಅತ್ಯಂತ ಕಷ್ಟ ಮತ್ತು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು ಮಳೆ ಆಧಾರಿತ ಪ್ರದೇಶದ ರೈತರು. ಒಬ್ಬ IAS ಆಫೀಸರ್ ಹೇಳ್ತಾರೆ, 35 ವರ್ಷದಿಂದ ಮಳೆ ಆಧಾರಿತ ಪ್ರದೇಶದ ರೈತರಿಗೆ ಯಾವುದೇ ಕೃಷಿ ನೀತಿ ಇಲ್ಲ. ಜಗತ್ತಲ್ಲಿ 65% ಉತ್ಪಾದನೆ ಮಾಡೋರ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಲೋಚನೆ ಮಾಡಿದೆ. ಇದಕ್ಕಿಂತ ದೊಡ್ಡ ಅವಮಾನ ಯಾವುದು? ಆದ್ರಿಂದ ಎಕ್ಸ್ಟ್ರಾ ಬರಗಾಲದ ಟ್ಯಾಕ್ಸ್ನೇ ಫಿಕ್ಸ್ ಮಾಡಬೇಕು. ತಾವು ವ್ಯಾಟ್ ಮಾದರಿ ಆ ಟ್ಯಾಕ್ಸ್ ಅನ್ನು ಫಿಕ್ಸ್ ಮಾಡಿ ಕನಿಷ್ಠ 1 ವರ್ಷಕ್ಕೆ 15 ರಿಂದ 20 ಸಾವಿರ ಕೋಟಿ ರೂಪಾಯಿ ಹಣ ಸಂಗ್ರಹಣೆ. ಅಮೆರಿಕ ಅಂತ ದೇಶದಲ್ಲಿ 1 ಎಕರೆ ತಕ್ಕಲು ಬಿಟ್ಟರೆ ಪರಿಹಾರ ಕೊಡ್ತಾರೆ. ಆದರೆ ತನ್ನ ಬದುಕನ್ನೇ ಖುಷ್ಕಿ ಪ್ರದೇಶಕ್ಕೋಸ್ಕರ ಬರಗಾಲ ಅನುಭವಿಸಿದ ರೈತರು ಪ್ರಕೃತಿ ಮೇಲೆ ಬದುಕ್ತಕ್ಕಂಥ 1 ಎಕರೆಗೆ ಏನೂ ಆಗದೆ ಇದೆ ಜಾನುವಾರುಗಳನ್ನ ಹೆಂಗ್ ರಕ್ಷಣೆ ಮಾಡಬೇಕು, ಅವನು ಹೆಂಗ್ ಬದುಕು? ಬೆಂಗಳೂರು ಹೋಟ್ಲಲ್ಲಿ ಸರ್ವೆ ಮಾಡಿಸಿ 7 ಎಕರೆ ಇರ್ತಕ್ಕಂಥ ರೈತನ ಮಗ ತಟ್ಟೆ ಲೋಟ ತೊಳಿತಾ ಬಿದ್ದ. ನಿಜವಾದ ಸರ್ಕಾರಕ್ಕೆ ಮಾನವೀಯತೆ ದೃಷ್ಟಿ ನಿಮಗಿದ್ರೆ ಫಸ್ಟ್ ಈ ಆಯವ್ಯಯದಲ್ಲಿ ನನ್ನ ಸರ್ಕಾರ ಖುಷ್ಕಿ ಪ್ರದೇಶದ ರೈತರ ರಕ್ಷಣೆ ಮಾಡದೆ ಕಟಿಬದ್ಧ ಅಂತ ತೀರ್ಮಾನ. ನೋಡಿ, ಇಲ್ಲಿ ಬಂದಿದ್ದಾರೆ ಗುಲ್ಬರ್ಗಾದಲ್ಲಿ ಒಬ್ಬ ತೆನೆ ಬಂದಿದೆ, ಬಿಳಿ ಜೋಳ ಸಂಪೂರ್ಣ ಕಾಳು ಜೊಳ್ಳಾಗಿದೆ, ಮಳೆ ಇಲ್ಲ. ಆದರೆ ನೀವು ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಜಾಗತಿಕ ತಾಪಮಾನದ ಬಗ್ಗೆ ಒಂದು ದಿವಸನೂ ಚರ್ಚೆ ಆಗ್ಬೇಕು. ಇವತ್ತಿನ ಮಳೆ ಎಲ್ಲೂ ಒಯ್ಯಕ್ಕೆ ಸಾಧ್ಯ? ಇಷ್ಟು ವಿಷಾನಿಲವನ್ನು ಹೊರತಂದು ಸುಮಾರು 91ನೇ ಇಸ್ವಿಯಿಂದ ಇಲ್ಲಿವರೆಗೂ ಮಳೆಗಾಲ ಎಷ್ಟು ಕಡಿಮೆ ಆಗಕ್ಕೆ ಕಾರಣ ಏನು ಅಂದ್ರೆ ಜಾಗತಿಕ ತಾಪಮಾನ. ಈ ಜಾಗತಿಕ ತಾಪಮಾನವನ್ನ ಸರಿ ಮಾಡೋರು ಯಾರು? ಪರಿಸರವನ್ನೇ ನಾಶ ಮಾಡಿ ಮಳೆನೂ ಬರದೇ ಇದ್ದಂಗೆ ನೋಡ್ಕೊಂಡು ರೈತರನ್ನ ಹೆಂಗ್ ರಕ್ಷಣೆ ಮಾಡಕ್ ಸಾಧ್ಯ? ದಯವಿಟ್ಟು ಖುಷ್ಕಿ ಪ್ರದೇಶದ ರೈತರಿಗೆ ಒಂದು ವಿಶೇಷ ಸ್ಥಾನಮಾನವನ್ನ ಕೊಡಬೇಕು. ಮತ್ತು ಇಷ್ಟೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಪ್ಪ. ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಅತ್ಯಂತ ಪ್ರಮುಖವಾದ್ದು 13, 14, 15 ತಿಂಗಳ ಕಬ್ಬಿಗೆ 6 ಜನ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿದ್ದೀವಿ. ಒಂದು ಸಕ್ಕರೆ ನಿಧಿ ತಯಾರು ಮಾಡಿ, ಸಕ್ಕರೆ ನಿಧಿ ಕರ್ನಾಟಕ ಶುಗರ್ ಡೆವಲಪ್ಮೆಂಟ್ ಫಂಡ್ ಅಂತ ಡಿಕ್ಲೇರ್ ಮಾಡಿ ಬಡ್ಜೆಟ್ ಅಲ್ಲಿ ಒಂದು 300-400 ಕೋಟಿ ಡಿಕ್ಲೇರ್ ಮಾಡಿ ಟನ್ಗೆ 5 ರೂಪಾಯಿ ಡಿರೆಕ್ಟ್ ಮಾಡ್ಕೊಂಡ್ರು.
ಕರ್ನಾಟಕದಾದ್ಯಂತ ಒಂದು 2-3 ಸಾವಿರ ಕೋಟಿ ರೂಪಾಯಿ ಮಾಡಿದ್ರೆ ಎಲ್ಲ ಉಪ ಉತ್ಪನ್ನಗಳ ಘಟಕ ಇವತ್ತು 1,000 ಮೆಗಾವಾಟ್ ಕರೆಂಟ್ ಶಾರ್ಟೇಜ್ ನಮಗೆ 1,000 ಮೆಗಾವಾಟ್ ಕರೆಂಟ್ ಅನ್ನ ನೀವು ಬರೀ ಶುಗರ್ ಫ್ಯಾಕ್ಟ್ರಿಲೇ ನೀವು ಬದಲಾವಣೆ ಮಾಡ್ಕೋಬಹುದು. ಕೋಜನರೇಷನ್ ಕಡ್ಡಾಯ ಮಾಡಬೇಕು. ಲೈಸೆನ್ಸ್ ಕೊಡಬೇಕಾದ್ರೆ, ಪರವಾನಗಿ ಕೊಡಬೇಕಾದ್ರೆ ಅದಕ್ಕೆ ಸಂಪನ್ಮೂಲ ಕೊಡಬೇಕು, ಸಬ್ಸಿಡಿ ಕೊಡಬೇಕು. ಕಾಲಮಿತಿ ಒಳಗೆ ಕೋಜನರೇಷನ್ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ನಮಗೆ ಶಾರ್ಟೇಜ್ ಇರೋ ಕರೆಂಟ್ ಎಷ್ಟು? 1,000 ಮೆಗಾವಾಟ್. 1,000 ಮೆಗಾವಾಟ್ ನಲ್ಲಿ ಕಬ್ಬಿನ ಸಿಪ್ಪೆಲೆ ತಯಾರು ಮಾಡತಕ್ಕಂಥ ಶಕ್ತಿ ಇರಬೇಕಾದ್ರೆ ಕಾರಣ ಏನು? ಸಂಪನ್ಮೂಲ ಕ್ರೋಢೀಕರಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಕಾಲಮಿತಿ ಒಳಗೆ ಕೆಲಸ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಆಡಳಿತಾತ್ಮಕವಾಗಿ ಆಲೋಚನೆ ಮಾಡಿದ್ರು. ಆಮೇಲೆ ಪರವಾನಗಿ ಕೊಡ್ತಕ್ಕಂಥ ನೀತಿಯನ್ನ ಬದಲಾವಣೆ ಮಾಡುದು. ಯಾವುದೇ ಒಂದು ಅರ್ಜಿ ಕೈಗಾರಿಕೆಯನ್ನ ಮಾಡಬೇಕಾದ್ರೆ ಇಷ್ಟು ದಿವಸದೊಳಗೆ ಕ್ಲಿಯರ್ ಆಗ್ಬೇಕದು. ಅರೆ ಒಂದು ಪರವಾನಗಿ ಡಿಸ್ಲರಿ ಪರವಾನಗಿ ಕೊಡಕ್ಕೆ ಅಟ್ಟೆಗೆ 1.5 ವರ್ಷ 2 ವರ್ಷ ಅಂದ್ರೆ ಅದು ಯಾವ ರೀತಿ ಬದಲಾವಣೆ ಮಾಡಕ್ ಸಾಧ್ಯ? ನೋಡಿ, ಇದನ್ನ ಕರ್ನಾಟಕ ಶುಗರ್ ಡೆವಲಪ್ಮೆಂಟ್ ಫಂಡ್ ಅಂತ ಕ್ಲಿಯರ್ ಮಾಡಬೇಕು. 3ನೇ ವಿಷಯ, ತಾವು ಮರದಿಂದ ಬಿದ್ದವರಿಗೆ ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ ನಾನು ನೆನ್ನೆ ಮಾಹಿತಿ ತರಿಸಿದ್ರೆ 39 ಜನ ಹಾವು ಕಡೆ ಸತ್ತವನು, ಒಬ್ಬ ಕೂಲಿ ಮಾಡೋನು ತೆಂಗಿನಕಾಯಿ ಕೆಡಗಕ್ಕೆ ಸತ್ತವನು, ಕಾಲುವೆಯಲ್ಲಿ ಕಾಲು ಜಾರು ಬಿದ್ದು ಸತ್ತವನು, ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಲ್ಲಿ ಅಕಸ್ಮಾತ್ ಆಘಾತಕ್ಕೆ ಸಿಕ್ಕದಂತವ್ರಿಗೆ 39 ಜನಕ್ಕೆ ಇನ್ನೂ 6 ತಿಂಗಳಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರನ್ನ ರಕ್ಷಣೆ ಮಾಡಕ್ಕೆ? ಒಬ್ಬ ಏರೋಪ್ಲೇನ್ ಅಲ್ಲಿ ಬಿದ್ದು ಸತ್ತವನಿಗೆ 7 ಲಕ್ಷ ಕೊಡ್ತೀವಿ, ಒಬ್ಬ ಮರದಿಂದ ಬಿದ್ದವನಿಗೆ 1 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ 9 ತಿಂಗಳಾಗದೆ 13 ತಿಂಗಳಾಗದೆ. ಎಲ್ಲಿದೆ ನಮ್ಮ ಆಡಳಿತ? ಯಾರ ಅಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನವೀಯತೆ ದೃಷ್ಟಿ ಇದ್ರೆ ದಯವಿಟ್ಟು 2 ಲಕ್ಷ ರೂಪಾಯಿ ಕೊಡು. ನಮ್ಮೂರಲ್ಲೇ ಒಬ್ಬ ಕೂಲಿ ಮಾಡೋನು ಸತ್ತವನು 12 ಗಂಟೆ ಕೆಲಸ ಮಾಡ್ತೀವಿ, ಅವನ 2 ಮಕ್ಕಳು ಅನಾಥ ಆಗಿದೆ, ಅವನಿಗೆ 6 ತಿಂಗಳ ಮೇಲೆ ಒಂದು ಚೆಕ್ ಬಂತು. ಒಳ್ಳೆ ತೀರ್ಮಾನ ತಗೊಂಡಿದ್ರಿ ತಮ್ಮ ಸರ್ಕಾರದಲ್ಲಿ, ಕನಿಷ್ಠ 1 ಲಕ್ಷ ರೂಪಾಯಿ ಆಫ್ ಇಂಡಿಪೆಂಡೆನ್ಸ್ ಮೊದಲನೇ ನಿರ್ಣಯ ತಮ್ಮ ಸರ್ಕಾರದಲ್ಲಿ ತಗೊಂಡಿದ್ದೀರಿ, ತುಂಬಾ ಸ್ವಾಗತ ಮಾಡ್ತೀವಿ. ಅದನ್ನ 2 ಲಕ್ಷ ರೂಪಾಯಿ ಮಾಡಕ್ಕೆ ತಾವು ದಯವಿಟ್ಟು ಪ್ಲಾನ್ ಮಾಡಬೇಕು. ಇನ್ನೊಂದು ವಿಷಯ, ಬೇಡ ಕೈ ಚಪ್ಪಾಳೆ ಹೊಡೆಯೋದು ಬೇಡಪ್ಪ, ಮಹಿಳಾ ಆಯೋಗ, ಮಹಿಳೆ ವಿಶೇಷ ಅಂತ ಮಾತು. ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರ ಕಷ್ಟ ಯಾರು ಕೇಳಬೇಕು? ಗರ್ಭಕೋಶದ ಕಾಯಿಲೆಗೆ ಲಕ್ಷಾಂತರ ಹೆಣ್ಣುಮಕ್ಕಳು 37 ವರ್ಷಕ್ಕೆ ಸಾಯ್ತಾ ಇದ್ದಾರೆ, 38 ವರ್ಷಕ್ಕೆ ಸಾಯ್ತಾ ಇದ್ದಾರೆ, 40 ವರ್ಷಕ್ಕೆ ಸಾವನ್ನಪ್ಪತಕ್ಕಂಥ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಹಿಳೆಯರು, ಲಕ್ಷಾಂತರ ಮಹಿಳೆಯರು 37 ವರ್ಷಕ್ಕೆ ಸಾವನ್ನ ಪರಿಸ್ಥಿತಿ. ಯಾಕೆಂದ್ರೆ ಪೌಷ್ಟಿಕಾಂಶದ ಕೊರತೆ. ಗರ್ಭಕೋಶದ ಕಾಯಿಲೆಗೆ 25,000 ರೂಪಾಯಿ ಬೇಕು ಆಪರೇಷನ್. ಗರ್ಭಕೋಶದ ಕಾಯಿಲೆ ಮತ್ತು ಕ್ಯಾನ್ಸರ್ ತಪಾಸಣೆ ಮಾಡುವಷ್ಟು ಸಾಮರ್ಥ್ಯ ಇಲ್ಲ. ಯು ಡೂ ಒನ್ ಕ್ಯಾಂಪ್, ದಯವಿಟ್ಟು ಅವರಿಗೆ ಒಂದು ಹೆಲ್ತ್ ಕಾರ್ಡ್ ಕೊಟ್ರಿ, ಫ್ರೀ ಆಪರೇಷನ್, ಫ್ರೀ ಮೆಡಿಸಿನ್, ದಯವಿಟ್ಟು ಅದು ಮಾಡಬೇಕು. ಆಮೇಲೆ 2ನೇದು, ಬರಗಾಲವನ್ನ ತಡಿದಾರದನ್ನೇ ಪೂನಾ ವೇಶ್ಯಾವಾಟಿಕೆ, ಲಕ್ಷಾಂತರ ಹೆಣ್ಣು ಮಕ್ಕಳು ವೇಶ್ಯರಾಗ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿ. ಜಿಲ್ಲಾಡಳಿತಕ್ಕೆ ಆದೇಶ ಕೊಡಬೇಕು, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ, ದಯವಿಟ್ಟು ಗುಳೆ ಹೋಗಬೇಡಿ ಹೆಣ್ಣು ಮಕ್ಕಳು, ನಿಮ್ಮ ಬದುಕಿಗೆ ಬೇಕಾದಂಥ ಆರ್ಥಿಕ ಭದ್ರತೆ, ಉದ್ಯೋಗ ಭದ್ರತೆ, ಸಾಲದ ಭದ್ರತೆಯನ್ನು ಕೊಡ ಮೂಲಕ ಕನಿಷ್ಠ ರೈತನ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಯಿಂದ ತಪ್ಪಿಸ್ತಕ್ಕಂಥ ಕೆಲಸವನ್ನು ತಾವು ದಯವಿಟ್ಟು ಮಾಡಿ. ಇದು ಬಹಳ ಗಂಭೀರವಾದ ವಿಷಯ, ತಾವು ದಯವಿಟ್ಟು ಆಲೋಚನೆ ಮಾಡಿ. ಆಮೇಲೆ 3ನೇದು, ಸ್ತ್ರೀ ಶಕ್ತಿ ಅಂತ ಸೃಷ್ಟಿ ಮಾಡಿ ಯಾವ ಆರ್ಥಿಕ ಸಬಲೀಕರಣ ಮಾಡ್ತಿದೀವಿ ನಾವು? ಆಮೇಲೆ ಬ್ಯಾಂಕ್ಗಳಿಗೆ ಹೇಳ್ಬೇಕು, 1 ಹಸುವನ್ನ ಕೊಡ್ತೀನಿ ನಾನು, 1 ಹಸುವಿನ ಸಾಲವನ್ನ ನೀನು ಯಾವ ರೀತಿ 9 ತಿಂಗಳು ಕಟ್ತೀರಿ, ಆಮೇಲೆ 2ನೇ ಹಸುವನ್ನ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಹೆಂಗೆ? ಯಾಕೆ ನಮಗೆ 4 ಹಸು ಕೊಟ್ರೆ ನಮ್ಮ ಭದ್ರತೆ ಆಗೋದಿಲ್ಲ? 2 ಹಸು ಸಾಲ ತೀರಿಸ್ತೀವಿ, 2 ಹಸುನಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಬದುಕು. ಯಾಕೆ 1 ಹಸು ಕೊಡ್ತೀರಿ? ಒಂದು ಕೆಲಸ ಮಾಡಿ, ಸರ್ಕಾರದ ಎಲ್ಲ ಅಧಿಕಾರಿಗಳಿಗೂ ಹಸುವಿನ ಸಾಲ ಕೊಟ್ಬಿಡಿ, ಹಂಗಾರೆ ಮಾಡ್ಲಿ. ಯಾಕೆ ಒಂದೊಂದು ಹಸು ಸಾಲ ಕೊಡ್ತೀರ ತಾವು? ದಯವಿಟ್ಟು ಇದನ್ನ ತಿದ್ದುಪಡಿ ಮಾಡ್ಕೋಬೇಕು. ನೀವು ಸಹಕಾರಿ ಕ್ಷೇತ್ರದಲ್ಲೂ ಕೊಡ್ಬೇಕು. ಯಾಕೆ ಟ್ರ್ಯಾಕ್ಟರ್ ಸಾಲ ಬೇಕಾದಷ್ಟು ಕೊಡ್ತೀರಿ, ಎತ್ತು ಗಾಡಿ ಸಾಲ ಕೊಟ್ರೆ ಒಂದು ಟ್ರ್ಯಾಕ್ಟರ್ ಅಲ್ಲಿ 5 ಜೊತೆ ಎತ್ತು ಗಾಡಿ ಬರ್ತದೆ. 5 ಜೊತೆ ಎತ್ತು ಗಾಡಿ ಬಂದ್ರೆ 15 ಜನಕ್ಕೆ ಕೆಲಸ ಸೃಷ್ಟಿಯಾಗುತ್ತೆ. ಬ್ಯಾಂಕ್ಗಳು ಕೊಡ್ಬೇಕು. ಎತ್ತು ಗಾಡಿ ಸಾಲವನ್ನ ಕೊಟ್ರೆ ಪರಿಸರನ ರಕ್ಷಣೆ ಮಾಡಬಹುದು, ಡೀಸೆಲ್ ಅನ್ನ ಉಳಿಸಬಹುದು. ದಯವಿಟ್ಟು ಇದನ್ನ ಗಂಭೀರವಾಗಿ ಎಲ್ಲ ಬ್ಯಾಂಕ್ಗಳು ಸಹಕಾರಿ ಕ್ಷೇತ್ರದಲ್ಲಿ ಎತ್ತು ಗಾಡಿಗಳ ಸಾಲವನ್ನ ಕೊಡ್ತಕ್ಕಂಥ ಬಹಳ
ಕನಿಷ್ಠ ಆಲೋಚನೆ ಮಾಡೋದು. ಬಹಳ ನಮ್ಮ ಆಡಳಿತದಲ್ಲಿ ಬಹಳ ಮುಖ್ಯವಾದ್ದು ತಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತರ್ಜಲನೇ ಪ್ರಮುಖ ಕಾರ್ಯಕ್ರಮ ಆಗಬೇಕು. ಇವತ್ತಿನ ಒಟ್ಟು ಪರಿಸರವಾದಿಗಳು ಒಟ್ಟು ಕೊಟ್ಟಿರ್ತಕ್ಕಂಥ ಅಂಕಿಅಂಶ 96% ಉಪ್ಪು ನೀರಿರೋದು. ಇಡೀ ಪ್ರಪಂಚದಲ್ಲಿ 4% ಸಿಹಿ ನೀರು ಉಳ್ಕೊಂಡಿರೋದು. ಆ 4% ನೀರಿನಲ್ಲಿ 1.5% ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತದೆ. ಇನ್ನು 2.5% ನೀರನ್ನ ನಾವು ರಕ್ಷಣೆ ಮಾಡಕ್ಕೆ, ಅಂತರ್ಜಲಕ್ಕೆ ರಕ್ಷಣೆ ಮಾಡೋ ಸಾಮರ್ಥ್ಯ ಇಲ್ಲದೆ ಇದ್ರೆ ಹೆಂಗ್ ಸಾಧ್ಯ? ಇನ್ನೂ ನಾವು ಕೃಷ್ಣ ಮುಗಿಸಿಲ್ಲ. ಇನ್ನೂ ನೀವು ವರದಿ ತರಿಸ್ಕೊಂಡು ನೋಡಿ, 77 TMC ನೀರನ್ನ ಕಾವೇರಿ ನೀರಾವರಿ ಭಾಗದಲ್ಲಿ ಬಳಸ್ಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ 77 TMC ನೀರನ್ನ ನಾವು ಬಳಕೆ ಮಾಡ್ಕೊಂಡಿಲ್ಲ. ಕಾವೇರಿ ನೀರಾವರಿ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಮಾಡ್ಕೊಂಡಿದ್ವಿ. ನೀರಾವರಿಯನ್ನ ಹೆಚ್ಚು ಆದ್ಯತೆ ವಲಯಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ನೀವ್ಯಾಕೆ ಹಂಗ್ ಮಾಡ್ತೀರಿ? ಮೈನರ್ ಇರಿಗೇಷನ್ಗೆ ಅತ್ಯಂತ ಕಡಿಮೆ ಹಣ ಯಾಕೆ ಮೀಸಲಾಗಿಡ್ತೀರಿ? ಬರೀ ಮೈನರ್ ಇರಿಗೇಷನ್ ಈ ರಾಜ್ಯದ ಪ್ರಮುಖವಾದ ವಿಷಯ. ಅದು ಯಾಕೆ ಅಂತ ತಾವು ಆಲೋಚನೆ ಮಾಡಬೇಕು, ತಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ತಾವು ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್, ಆಲ್ ಬೋತ್ ಆರ್ ಈಕ್ವಲ್ ಇರಿಗೇಷನ್. ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಿಲ್ಲ? 42,000 ಕೆರೆ ಇದ್ದು 15,000 ಸೂಳೆ ಕೆರೆ ಅಂದ್ರೆ ಹೆಣ್ಮಕ್ಳು ತನ್ನ ದೇಹವನ್ನ ಮಾರಿತಕ್ಕಂಥ ಕೆರೆಯನ್ನ ನಾವು ಪುನಶ್ಚೇತನ ಮಾಡಕ್ಕಾಗದೆ ಇದ್ಮೇಲೆ ಇಷ್ಟೊತ್ತಿಗೆ 1 ಲಕ್ಷ ಕೆರೆ ಇರಬೇಕಾಗಿತ್ತು ಅಂತರ್ಜಲದ ರಕ್ಷಣೆಗೆ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಿದ್ದೀನಿ, 2,000 TMC ನೀರನ್ನ ಹೈದರಾಬಾದ್ನ ಒಂದು ಸ್ಯಾಟಲೈಟ್ ಸರ್ವೆ ಮಾಡಿದ್ದಾರೆ. 2,000 TMC ನೀರು ಅರಬ್ಬಿ ಸಮುದ್ರಕ್ಕೆ ನೇತ್ರಾವತಿಯಿಂದ ಹೋಗ್ತದೆ. ಅರಬ್ಬಿ ಸಮುದ್ರಕ್ಕೆ ಹೋಗ್ತಾ ಇರತಕ್ಕಂಥ ನೀರು 2,000 TMC. 2,000 TMC ನೀರನ್ನು ಸ್ಯಾಟಲೈಟ್ ಸರ್ವೆ ಮಾಡಿ ಹೈದರಾಬಾದ್ನ ಒಂದು ಸಂಸ್ಥೆ ರಿಪೋರ್ಟ್ ಕೊಟ್ಟರೆ ಪಶ್ಚಿಮ ಘಟ್ಟಗಳಿಗೆ ಅನಾನುಕೂಲ ಆಗದೆ ಇರತಕ್ಕಂಥ ಒಂದು ರೀತಿಯಲ್ಲಿ ನೀರನ್ನ ಒಂದು 30% ಡೈವರ್ಷನ್ ಮಾಡಿದೆ 10 ಜಿಲ್ಲೆ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಎಲ್ಲರನ್ನ ರಕ್ಷಣೆ ಮಾಡಿ ನೋಡಿ. ಇದು ಬಹಳ ಪ್ರಮುಖವಾದ ವಿಷಯ. ಇದಕ್ಕೆ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲಿ ಒಟ್ಟು ಜನರಿಗೆ ನೀವು ಕೊಡಬೇಕಾದಂತ ನೀರು 107 TMC. 107 TMC ವಾಟರ್ ಡೈವರ್ಷನ್ ಮಾಡಕ್ಕೆ ಆಫ್ಟರ್ ಇಂಡಿಪೆಂಡೆನ್ಸ್ ಕುಡಿಯಕ್ ನೀರು ಕೊಡಕ್ಕಾಗಲಿಲ್ಲ. ಫ್ಲೋರೈಡ್ ನೀರು 30% 40% ಫ್ಲೋರೈಡ್ ನೀರು ಕುಡಿಸ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಕುಡಿಯೋ ನೀರನ್ನ ಆದ್ಯತೆ ವಲಯ ಅಂತ ಸ್ವೀಕಾರ ಮಾಡಬೇಕು. ಅದನ್ನ ಇಡೀ ಶುದ್ಧವಾದ ನೀರು ಕೊಡೋದು ನನ್ನ ಸರ್ಕಾರದ ಗುರಿ ಅಂತಕ್ಕಂಥ ತೀರ್ಮಾನವನ್ನು ತಾವು ಆಲೋಚನೆ ಮಾಡಬೇಕು. ಇದ್ರ 107 TMC ನೀರಿಗೆ ಪ್ಲಾನ್ ಮಾಡಬೇಕು. ನಾನು ಮೊನ್ನೆ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದಾಗ ಅಮೆರಿಕಾದಲ್ಲಿ 2,400 ಮೈಲಿಯಿಂದ ತಂದು ನೀರು ಕೊಟ್ಟಿದ್ವಿ. ಈಗ ಬ್ಯಾಂಗ್ಳೂರ್ಗೆ ನಾವು ನೀರು ತಂದಿರೋದು 150 ಕಿಲೋಮೀಟರ್ ಬ್ಯಾಂಗ್ಳೂರ್ ನೀರು ಕೊಡ್ತೀವಿ. ಯಾಕೆ ಹಳ್ಳಿಗಳನ್ನ ಅಷ್ಟೊಂದು ನೆಗ್ಲೆಕ್ಟ್? ಹಳ್ಳಿಯವರೆಗೂ ಒಂದೇ ಓಟು, ಸಿಟಿಯವರೆಗೂ ಒಂದೇ ಓಟು. ಯಾಕೆ ಅಷ್ಟೊಂದು ತಾರತಮ್ಯದ ನೀತಿ? ನೀವು ಒಂದೇ ಸಾರಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು 5 ವರ್ಷದ ಒಂದು ಪ್ಲಾನ್ ನಲ್ಲಿ ಕುಡಿಯೋ ನೀರನ್ನು ಆದ್ಯತೆ ವಲಯ ಅಂತ ಸ್ವೀಕಾರ ಮಾಡಿದೆ. ಹೆಂಗೆ? ಆಮೇಲೆ ಹಳ್ಳಿಗೆ ಯಾಕೆ ನೀವು ಸಂಕುಚಿತವಾದ ಆರ್ಥಿಕ ನೀತಿಯನ್ನು ಅನುಭವಿಸ್ತೀವಿ? ತಮ್ಮಲ್ಲಿ ಬಹಳ ಗಂಭೀರವಾಗ ಸುಮ್ಮನೆ ತರಿಸಿ ಒಂದು ವರದಿ ತರಿಸ್ಕೊಳ್ಳಿ. ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ರಸ್ತೆ, ಜಿಲ್ಲಾ ಪಂಚಾಯಿತಿ ರಸ್ತೆ, ತಾಲೂಕ್ ಪಂಚಾಯಿತಿ ರಸ್ತೆ, ಗ್ರಾಮ ಪಂಚಾಯಿತಿ ರಸ್ತೆ, ಇರಿಗೇಷನ್ ಟ್ರ್ಯಾಕ್ ರೋಡ್, ಕಾಡಾ ರೋಡ್ಸ್, PWD ರೋಡ್ಸ್, ಈ ತರ ಎಲ್ಲಾ 10 ರೋಡ್ಗಳಿವೆಲ್ಲ. ಇರಿಗೇಷನ್ ಟ್ರ್ಯಾಕ್ ರೋಡ್ಸ್ಗೆ ತಾವು ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ. 20,000 ಕಿಲೋಮೀಟರ್ಗೆ ₹1 ಇದುವರೆಗೂ ಕೊಟ್ಟಿ. ಯಾಕೆ? ಗ್ರಾಮೀಣ ಪ್ರದೇಶದ ರೈತರು ಸಾಗಾಣಿಕೆ ಮಾಡ್ತಕ್ಕಂಥ ರಸ್ತೆಗೆ 20,000 ಕಿಲೋಮೀಟರ್ಗೆ ₹1 ಕೊಡದೇ ಈ ರಾಜ್ಯದ ಆಡಳಿತ ನಡೆದಿದೆ ಅಂದ್ರೆ ಗ್ರಾಮೀಣ ಪ್ರದೇಶದ ರೈತರ ಬದುಕು ಏನು ಅಂತ ನಾನು ಯೋಚನೆ ಹೇಳಿ ನಿಮಗೆ. ಆದ್ರಿಂದ ತಮ್ಮಲ್ಲಿ ವಿನಂತಿ, ಇವತ್ತು ಏನು ಅಣ್ಣಾ ಹಜಾರೆ ಗಾಂಧಿಯ ಕನಸು ಏನಿದೆ ಅದರ ಬಗ್ಗೆ ನಾವೆಲ್ಲ ಯೋಚನೆ, ಎಕನಾಮಿಕಲ್ ಡಿಸೆಂಟ್ರಲೈಸೇಷನ್ ಬಗ್ಗೆ ನೀವು ಯೋಚನೆ ಮಾಡಿ. ಆರ್ಥಿಕ ವಿಕೇಂದ್ರೀಕರಣ ಮಾಡದೇನೆ ನಮ್ಮ ಹಳ್ಳಿಯನ್ನು ರಕ್ಷಣೆ ಮಾಡಕ್ಕಾಗೋದಿಲ್ಲ. ದಯವಿಟ್ಟು ಈ ಅರ್ಜಿ ಕೊಡುವಂತ ಈ ಗುಲಾಮಗಿರಿ ಪದ್ಧತಿ ಆಡಳಿತನ ಒದ್ದೋಡ್ಸಕ್ಕೆ ತಾವು ಆಲೋಚನೆ ಮಾಡಿ ಓದಿಬೇಕಿದನ್ನು.
ಎಲ್ಲರಿಗೂ ಅರ್ಜಿ ಕೊಡಗುಟ್ಟಿದೀವಿ ನಾವು. ಅದ್ಯಾಕೆ ಸದಾಶಿವನಗರದಲ್ಲಿ ಯಾರು ಅರ್ಜಿ ಕೊಡಕ್ಕಿಲ್ಲ? ಯಾಕೆ ನಮ್ಮ ಹಳ್ಳಿಲಿ ಯಾವಾಗ್ಲೂ ಆ ರೋಡ್ ಮಾಡು, ಈ ಹಳ್ಳ ಕಟ್ಟಿಸ್ಕೊಡು, ಈ ರೋಡ್ ಮಾಡು ಅಂತ ಯಾಕೆ ನಾವು ಅರ್ಜಿ ಕೊಡು? ಸದಾಶಿವನಗರದಲ್ಲಿರೋರ್ಗು ಒಂದೇ ಓಟ್. ನಾವು ಕ್ಯಾತ್ನಳ್ಳಿರೋರು ನಮ್ಮೂರಲ್ಲಿ 65 ವರ್ಷದಿಂದ ನಾವು ರೋಡ್ ಮಾಡಿದ್ದೇನೆ. ನೀವು ಕೊಡೋ 3 ಲಕ್ಷ 4 ಲಕ್ಷ ರೂಪಾಯಿ ನಾವು ಹೆಂಗೆ ಬದುಕ್ತಕ್ಕಂಥ ಪರಿಸ್ಥಿತಿ. ನಿಜವಾಗ್ಲೂ ಹೇಳ್ತೀನಿ, ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಏನಾರ ಇದ್ರೆ ಪಂಚಾಯಿತಿಯನ್ನೇ ಸರ್ಕಾರ ಮಾಡಿ ಅಂತರ್ಜಲದ ರಕ್ಷಣೆ, ದನದ ತಳಿಗಳ ರಕ್ಷಣೆ, 7 ತಳಿಗಳು ನಮ್ಮ ಸಾಂಸ್ಕೃತಿಕ ತಳಿಗಳು, 7 ತಳಿಗಳನ್ನ ರಕ್ಷಣೆ ಮಾಡತಕ್ಕಂಥ ಸುಮಾರು ಅಮೃತ ಮಾಲ್ ಕಾವಲ್ ಅಂತ ಹೇಳಿ ಅದಕ್ಕೋಸ್ಕರ ರಾಜರ ಕಾಲದಿಂದನೂ ಮೀಸಲಿಟ್ಟಿರ್ತಕ್ಕಂಥ ಭೂಮಿಯನ್ನ ಬೇರೆ ಬೇರೆ ವಿಷಯಕ್ಕೆ ಬಳಕೆ ಮಾಡತಕ್ಕಂಥದ್ದು 7 ತಳಿಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಸರ್ಕಾರ ಏನ್ ಮಾಡ್ತೀವಿ? ತಾವೇನ್ ಹೇಳ್ತೀರಿ? ದನಗಳನ್ನ ರಕ್ಷಣೆ ಮಾಡಬೇಕು, ಗೋಶಾಲೆಯನ್ನ ಕಟ್ಟಬೇಕು, ದನಗಳನ್ನ ಕುಯ್ಯಬಾರದು, ಅದಕ್ಕೋಸ್ಕರ. ಆದ್ರೆ ಯಾಕೆ ಸಾಂಸ್ಕೃತಿಕ ತಳಿಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅಟ್ಟರ್ಲಿ ಫೇಲ್ಯೂರ್? ಕೃಷಿ ಮೇಲೆ ಆಗುವಂತ ಪರಿಣಾಮ ಏನಾಗ್ಬೋದು? ಯಾಕೆ ಅಂದ್ರೆ ನಾನು ಒಂದು ಜೊತೆ ಎತ್ತಿನ ಮೇಲೆ ನನ್ನ ಬದುಕನ್ನೇ ನಿರ್ಮಾಣ ಮಾಡ್ತೀನಿ. ಇವತ್ತು ಒಂದು ಜೊತೆ ಎತ್ತು ತಗೊಳಕ್ಕಾಗದೇ ಇರತಕ್ಕಂಥ ಸಾಮರ್ಥ್ಯ ನಮಗೆ. ಆಮೇಲೆ ಎರಡನೇದು ವಿದ್ಯುತ್ ಶಕ್ತಿ ಮಾತಾಡ್ತೀವಿ. ವಿದ್ಯುತ್ ಶಕ್ತಿನಲ್ಲಿ ಸೋಲಾರ್ಗೆ ಹೋಗ್ಬಿಡಿ. ಈಗ ಭಾಗ್ಯ ಜ್ಯೋತಿ ಕೊಡ್ತಿದ್ದೀರಿ, 8 ರಿಂದ 10 ಸಾವಿರನೋ 12 ಸಾವಿರನೋ 3 ಲೈಟ್ಗೆ ಸೋಲಾರ್ ಕೊಟ್ರೆ ಸುಮಾರು 75 ಭಾಗ ವಿದ್ಯುತ್ ಶಕ್ತಿ ಉಳಿಸಬಹುದು. ಆಮೇಲೆ ಸರ್ಕಾರ ತಾವು ಒಂದನ್ನ 3 ವಿಷಯಕ್ಕನ್ನ ಸೇವ್ ಪವರ್, ಸೇವ್ ವಾಟರ್, ಸೇವ್ ಸಾಯಿಲ್. ದಿಸ್ ಅವರ್ ಪ್ರೋಗ್ರಾಮ್ ಆಫ್ ದ 10 years. 10 ವರ್ಷದ ಪ್ರೋಗ್ರಾಮ್ ಆಗ್ಬೇಕು. ನಿಜವಾಗ್ಲೂ ಈ 3 ಪ್ರೋಗ್ರಾಮ್ ನಿಮಗೆ ನಾನು ಕರ್ನಾಟಕದ 5600 ಪಂಚಾಯಿತಿಯಲ್ಲಿ ಸುಮಾರು ಲಕ್ಷಾಂತರ ಟನ್ ವೇಸ್ಟ್ ಸಿಗುತ್ತೆ. ಸುಮಾರು 1,500 ಮೆಗಾವಾಟ್ ಕರೆಂಟ್ ನ ಮಿನಿ ಪ್ರಾಜೆಕ್ಟ್ ಮಾಡೋದ್ರ ಮೂಲಕ 1,500 ಮೆಗಾವಾಟ್ಗಿಂತ ಅಧಿಕ ಸಿಗುತ್ತೆ. ಆ ಅಧಿಕ ಸಿಗ್ತಕ್ಕಂಥ ವೇಸ್ಟ್ ನ ಬಳಕೆ ಮಾಡೋದ್ರಲ್ಲಿ ಅಟ್ಟರ್ಲಿ ಫೇಲ್ಯೂರ್ ಆಗಿದೆ. ಇದ್ರ ಬಗ್ಗೆ ನಿನ್ನೆ ಅಮೆರಿಕಾದಿಂದ ಒಬ್ಬ ಹುಡುಗ ಬಂದಿದ್ದ. ನಿಮಗೆ ಸಿಗೋ ಬಿಸಿಲು ನಮಗೇನಾರ ಸಿಕ್ಕಿದ್ರೆ 75 ಭಾಗ ಕರೆಂಟ್ ಉತ್ಪಾದನೆ ಮಾಡಿ ಕರ್ನಾಟಕದಿಂದ 2,000 ಮೆಗಾವಾಟ್ ಮಾರ್ತಿದ್ದೋ ನಾವು ಅಂತ ಹೇಳ್ತಾನೆ. ಅವನು ಇದೇ ಮಣ್ಣಲ್ಲಿ ಬೆಳೆದು 20 ವರ್ಷ ಆಯ್ತು ಅವನು ಅಮೆರಿಕಕ್ಕೆ ಹೋಗಿ. ನಿಮ್ಗೆ ಸಿಗೋ ಬಿಸಿಲು ಏನಾದ್ರು ನಮ್ಗೆ ಸಿಕ್ಬಿಟ್ಟಿದ್ರೆ ಅಮೆರಿಕಾದವ್ರಿಗೆ 2,000 ಮೆಗಾವಾಟ್ ಕರೆಂಟ್ ಅನ್ನ ಮಾರ್ತಕ್ಕಂಥ ಸಾಮರ್ಥ್ಯ. ದಯವಿಟ್ಟು ಬರೀ ಇದನ್ನ ಭಾಷಣ ಮಾಡ್ತಾರೆ. ಡಿಕ್ಲೇರ್ಡ್ ಎ ವಾರ್. ಸಮರೋಪಾದಿಯಲ್ಲಿ ನೀವು ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಮತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯನ್ನು ರಕ್ಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇಲ್ಲದೇ ಇದ್ರೆ ಸರ್ಕಾರದ ಆಡಳಿತ ಬಡ್ಜೆಟ್ ಅಂದ್ರೆ ಏನ್ ನಾವೆಲ್ಲ ಮಾತಾಡ್ತೀವಿ ಹೋಗ್ತೀವಿ. ಈಗಾಗಲೇ ಹಿಂದೆ ಇದ್ದಂತ 2 ಮುಖ್ಯಮಂತ್ರಿಗಳು ಮಾನ್ಯ ಎಸ್.ಎಂ. ಕೃಷ್ಣ ಅವರ ಕಾಲದಿಂದನೂ ಕರೀತಾರೆ, ಕೇಳ್ತಾರೆ, ಮಾಡ್ತಾರೆ. ನಾವು ಏನೇನೋ ಕಸರತ್ತು ಮಾಡಿ ಹಗಲು ರಾತ್ರಿ ಯೋಚನೆ ಮಾಡಿ ಎಲ್ಲರೂ ಸೇರಿ ನಿಮ್ಮ ಹತ್ರ ವಿಚಾರವನ್ನ ಮಂಡಿಸ್ತೀವಿ. ಏನ್ ಮಾಡ ಆಮೇಲೆ ಯಾವ ಬೆಳೆನ ಈಗ ನಮ್ಮ APMC ಮಾರ್ಕೆಟ್ಗೆ ಆರ್ಥಿಕ ಸಂಪನ್ಮೂಲ ಎಲ್ಲಿದೆ? ನಮ್ಮ ಬೆಳೆಗಳನ್ನ ಗೋಡನ್ನಲ್ಲಿ ಮಡಗಿ ನಮಗೆ ಬಡ್ಡಿ ರಹಿತವಾಗಿ 75% ಸಾಲವನ್ನು ಕೊಡ್ತಕ್ಕಂಥ ಆರ್ಥಿಕ ಸಂಪನ್ಮೂಲನೆಲ್ಲ APMC ಅಂದ್ರೆ ದಳ್ಳಾಳಿಗಳ ಮಾರ್ಕೆಟ್. ರೈತರ ಮಾರ್ಕೆಟ್ ಎಲ್ಲದೆ? ಈ ಕಿಸಾನ್ ಕಾ ಮಾರ್ಕೆಟ್ ನೈ ಹೇ, ಈ ದಳ್ಳಾಳಿ ಕಾ ಮಾರ್ಕೆಟ್ ಏನ? ದಳ್ಳಾಳಿಗಳ ಮಾರ್ಕೆಟ್ ನಾವು ಮಾಡ್ಕೊಟ್ಬಿಟ್ಟಿದ್ದೆ ಅವನಿಗೆ ಅನುಕೂಲ ಆಗಲಿ ಅಂತ ಒಂದು ಜಾಗಕ್ಕೆ 140 ದೊಡ್ಡ ಮಾರ್ಕೆಟ್, ಸುಮಾರು 325 ಚಿಕ್ಕ ಮಾರ್ಕೆಟ್ ಅಲ್ಲಿ ಯಾರ ಮೇಲೆ ನಿಯಂತ್ರಣ? ಈಗ ಉದಾಹರಣೆಗೆ ಮಂಡ್ಯದ ಒಂದರಲ್ಲೇನೆ ಎಳ್ನೀರ್ ಮಾರ್ಕೆಟ್ 25 ಕೋಟಿ ಕಮಿಷನ್ ಹೋಗುತ್ತೆ ರೈತರು. 25 ಕೋಟಿ ರೂಪಾಯಿ ಕಮಿಷನ್. ಬರೀ ಏಷ್ಯಾಕ್ಕೆ ಬಿಗ್ಗೆಸ್ಟ್ ಮಾರ್ಕೆಟ್. ಯಾರು ಕಂಟ್ರೋಲ್ ಮಾಡ್ತಾರೆ? ದಳ್ಳಾಳಿಗಳೇ ಸಂಪೂರ್ಣ ಕಂಟ್ರೋಲ್. ಅಧಿಕಾರಿಗಳು ದಳ್ಳಾಳಿ ಕೈಲೇ ಇರೋದು. 25 ಕೋಟಿ ರೂಪಾಯಿ ರೈತರ ಕಮಿಷನ್ ಹೋಯ್ತದೆ ಎಳ್ನೀರಲ್ಲಿ ಅಂದ್ರೆ ಸರ್ ಯಾರನ್ನ ರಕ್ಷಣೆ ಮಾಡಬೇಕು? ಅದರಿಂದ ತಾವು ಯೋಚನೆ ಮಾಡಬೇಕು. ಈಗ CFTR ಇದೆ, ತೋಟಗಾರಿಕೆಗಳ ಬೆಳೆಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ನಮ್ಮ ಪ್ರಮುಖ ಪಾತ್ರ ಏನಾಗಬೇಕಾಗಿದೆ. ಆದ್ರಿಂದ ತಾವು ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ ಮತ್ತು ಇನ್ನಿತರ ಎಲ್ಲ ವಿಷಯದಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಒಂದನ್ನ ನೀವು ಒಂದು ಸ್ಟ್ಯಾಟಿಕ್ಸ್ ತರಿಸ್ಕೊಳ್ಳಿ. ರೈನ್ ಗನ್ ಆಪರೇಷನ್ ಅಲ್ಲಿ ಕಬ್ಬನ್ನ ಬೆಳೆದ್ರೆ 80 ಟನ್ ಕಬ್ಬು ಬೀಳ್ತದೆ. ನೀರಾವರಿಯಲ್ಲಿ ಕಬ್ಬು ಬೆಳೆದ್ರೆ 40 ಟನ್ ಕಬ್ಬು. ಯಾಕೆ? ಕಬ್ಬು ಬೊಂಬಿನ ಜಾತಿಗೆ ಸೇರಿದಂಥದ್ದು. ಅತಿ ಹೆಚ್ಚು ನೀರಿದ್ರೆ ನಾಶ ಆಗುತ್ತೆ. ತಮಿಳುನಾಡು ಕರ್ನಾಟಕ ಇಬ್ರು ಮನಸ್ಸು ಮಾಡಿದ್ರೆ 30 TMC ನೀರು ಉಳಿಸ್ಬೋದು.
ಈ ನೀರಿನ ಉಳಿತಾಯ ಮಾಡೋದು ಯಾವುದೇ ಇಲಾಖೆಗಳು ಚರ್ಚೆ ಮಾಡದೇ ಇದ್ರೆ ಅದೇಂಗಾಗುತ್ತದೆ? ಈಗ ತಮಿಳುನಾಡಿನವ್ರು ನಿಮ್ಗೆ ಪತ್ರ ಬರೆದವ್ರು ಪರಿಹಾರ ಕೊಡ್ಬೇಕಂತೆ. ಈಗ ತಾವು ದಯವಿಟ್ಟು ಒಂದನ್ನ ತಾವು ಮಾಡಬೇಕು. ತಾವು ಇದರಲ್ಲಿ ಹೆಂಗ್ ಮಾಡ್ತೀರಿ ಗೊತ್ತಿಲ್ಲ, ಆಡಳಿತಾತ್ಮಕ ತೀರ್ಮಾನ ತಗೊಳ್ಳಿ. ನಿಮ್ಮ ಅಂಕಿಅಂಶದ ಪ್ರಕಾರ 5 ವರ್ಷದಲ್ಲಿ 321 TMC ನೀರನ್ನ ಮಡಿಕಳಕ್ಕಾಗದೆ ಬಿಟ್ಟಿದ್ದೀವಿ. ಮಡಿಕಳಕ್ಕಾಗದೇನೆ ನೀರನ್ನ ಬಿಟ್ಟಿರ್ತಕ್ಕಂಥದ್ದು 321 TMC. 91ನೇ ಇಸ್ವಿಯಿಂದ ಇಲ್ಲಿವರೆಗೂ 6,000 TMC ನೀರನ್ನ ಮಡಿಕಳಕ್ಕಾಗದೆ ಬಿಟ್ಟಿದ್ದೀವಿ. ಅವರು ಬಂಗಾಳ ಕೊಲ್ಲಿಗೆ ಎಷ್ಟು ಬಿಟ್ಟಿದ್ದಾವ್ರೆ ಅಂತ ಯೋಚನೆ ಮಾಡಿ. ಮತ್ತು ನಮಗೂ ಅವ್ರಿಗೂ ನಡೆದಿರ್ತಕ್ಕಂಥ ಜಗಳ 20 ವರ್ಷದಿಂದ ಎಷ್ಟು TMCಗೋಸ್ಕರ ಅಂತ ಒಂದು ಸಂಗ್ರಹಣೆ ಮಾಡಿ ಕಾವೇರಿ ಸೆಲ್ಲು ಮತ್ತು ಮುಖ್ಯಮಂತ್ರಿಗಳು ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತು ನಾವು ತಮಿಳುನಾಡಿನಲ್ಲಿ 9 ಮೀಟಿಂಗ್ ಮಾಡಿದ್ದೀವಿ. ನಮ್ಮನ್ನು ಕರೆಸಿ ಒಂದು ಸಲಹೆ ತಗೊಂಡು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿದ್ದೀವಿ. ನಾರಿಮನ್ ಏನ್ ಹೇಳ್ತಾರೆ ಅಂದ್ರೆ, ನಾರಿಮನ್ ಮೊನ್ನೆ ಸಿಕ್ಕಿ ಸುಮಾರು 20 ನಿಮಿಷ ಮಾತಾಡಿದ್ರು. ये अदालत से ये पॉलिटिक्स से तीर्मान नहीं करने को होता है नहीं. वो किसान ये किसान दोनों मिला को बात करना है. ये आखिरी है. ये नेचर का बारे में हम कानून लिखा है, लेकिन क्यों ऐसी वादा कर रहे हैं ಅಂದ್ರೆ ಸರ್ಕಾರ बोल रहा है इसलिए हम वादा कर रहे हैं ಅಂತ. ತೀರ್ಮಾನನೇ ಮಾಡಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ಕೋರ್ಟ್ ಅಲ್ಲಿ ಮತ್ತು ಪಾಲಿಟಿಕ್ಸ್ ನಲ್ಲಿ ತೀರ್ಮಾನನೇ ತೀರ್ಮಾನ ಮಾಡದೆ ಈಗ ನಾವೇನ್ ಮಾಡ್ಬೇಕು? ಈಗ ಮಂಡ್ಯದಲ್ಲಿ 5.5 ಲಕ್ಷ ಎಕರೆ ಭೂಮಿ ಸಂಪೂರ್ಣ 15 ಲಕ್ಷ, ಅದರಲ್ಲಿ 9 ಲಕ್ಷ ಕೂಲಿ ಮಾಡೋರ ಜೀವನ ಏನ್ ಮಾಡಬೇಕು? ಈಗ ಇಡೀ ಕೃಷಿ ಆರ್ಥಿಕ ಸಂಪೂರ್ಣ ಭದ್ರತೆ ನಾಶ ಆಗ್ತದೆ. ಹಸಿರು ಇರತಕ್ಕಂಥ ಬಂದ ಬರಗಾಲದಲ್ಲಿ ಗುಳೆ ಹೋಗ್ಬಿಡ್ತಾರೆ, ಸಂಪೂರ್ಣ ಕೃಷಿ ಕುಸಿತದೆ, ಸಂಪೂರ್ಣ ಬೀದಿ ನಾಶ ಆಗ್ತಕ್ಕಂಥ ಈಗ 5.5 ಲಕ್ಷ ಎಕರೆಯನ್ನ ಯಾವ ರೀತಿ ರಕ್ಷಣೆ ಮಾಡಿ? ತಮ್ಮ ಹತ್ರನೇ ತಮ್ಮ ಮುಂದೆ ಸವಾಲಿದೆ. 17 ಈಗ ಬಿತ್ತನೆ ನೆಟ್ರೆ ಜೂನ್ ಕಬ್ಬು ನೆಟ್ರೆ ಮುಂದಿನ ಜೂನ್ಗೆ ಬರ್ತದೆ. ಸುಮಾರು 18 ತಿಂಗಳ ಕಾಲ ಆ ಭಾಗದ ರೈತರು ಏನ್ ಮಾಡ್ಬೇಕು? ಆಮೇಲೆ ಎಸ್ಪೆಷಲಿ 70 ಭಾಗ ಕೂಲಿ, 30 ಭಾಗ ರೈತ, ಹೆಂಗ್ ರಕ್ಷಣೆ ಮಾಡಕ್ ಸಾಧ್ಯ? ಅದರಿಂದ ತಾವು ಆಲೋಚನೆ ಮಾಡಿ ಯಾವ್ಯಾವ ಏರಿಯಾದಲ್ಲಿ ಸಾಲವನ್ನ ಮುಂದೂಡಬೇಕು ಮತ್ತು ಹೊಸ ಸಾಲವನ್ನ ಕೊಡಬೇಕು ಮತ್ತು ಎಷ್ಟು ಸಾಧ್ಯವೋ ಅಲ್ಲಿ ಅಂತರ್ಜಲ ಇರತಕ್ಕಂಥ ಜಾಗದಲ್ಲಿ ತ್ವರಿತ ಪಂಪ್ ಸೆಟ್ಟು, ತ್ವರಿತ ವಿದ್ಯುತ್ ಶಕ್ತಿ, ತ್ವರಿತ ಸಾಲದ ನೀತಿಯನ್ನು ಕೊಡೋದ್ರ ಮೂಲಕ ರಕ್ಷಣೆ ಮಾಡಬೇಕು. ಮತ್ತು ರಿಸರ್ವ್ ಬ್ಯಾಂಕ್ನವ್ರು ಕರಿಬೇಕು, ತಾವು ಆಪತ್ ಸಾಲವನ್ನ ರೈತರು ಕೊಡಬೇಕು. ನಮಗೆ ಸಾಲ ಯಾರು ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಸರ್, ಸಾಲ ಕೊಟ್ಟಿಲ್ಲ ನಮ್ಗೆ ಯಾರಿಗೂ. ಪ್ರೋತ್ಸಾಹ ಧನ ಕೊಟ್ಟಿರೋದು ನಮ್ಗೆ. ಸಾಲ ಕೊಟ್ಮೇಲೆ ನೀವು ಬೆಲೆ ನೀತಿ ನಿಗದಿ ಮಾಡಬೇಕು. ಬರೀ ಪ್ರೋತ್ಸಾಹ ಧನ, ಆಶ್ರಯ ಮನೆಗೆ 40,000 ರೂಪಾಯಿ ಮನೆ ಕಟ್ಟಕ್ಕಾಯ್ತದೆ ಸರ್, ಅದು ಪ್ರೋತ್ಸಾಹ ಧನ. ನಾವು ಕಬ್ಬನ್ನ ನೀವು ಕೊಡೋ ರೇಟಲ್ಲಿ ಬೆಳೆಯಕ್ಕಾಯ್ತದೆ ಸರ್, ಅದು ಪ್ರೋತ್ಸಾಹ ಧನ ಸರ್. ತಾವು ದಯವಿಟ್ಟು ಆಲೋಚನೆ ಮಾಡಬೇಕು. ನಾವು ಒಟ್ಟು ಸಕ್ಕರೆ ತಿನ್ನೋದು 7 kg, ಇನ್ನು 93 kg ವ್ಯಾಪಾರಕ್ಕೆ ಹೋಯ್ತು. ಒಂದು ಕೆಲಸ ಮಾಡಿ, ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕೇಂದ್ರ ಸರ್ಕಾರದಲ್ಲಿ ರಂಗನಾಥನ್ ವರದಿ ಜಾರಿಗೆ ತರಬೇಕು ಅಂತ ಚರ್ಚೆ ನಡೆದಿದೆ. ದಯವಿಟ್ಟು ತಾವು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಲಡಾಯಿ ಮಾಡಿ. 55 kg ಸಕ್ಕರೆ ಸ್ವೀಟ್ ಅಂಗಡಿಗೆ ಹೋಗುತ್ತೆ, 15 kg ಚಾಕ್ಲೇಟ್ ಕಂಪ್ನಿಗೆ ಹೋಯ್ತದೆ, 15 kg ಕೋಕೋ ಕೋಲಾ ಕಂಪ್ನಿಗೆ ಹೋಯ್ತದೆ, 8 kg ಹೋಟ್ಲಿಗೆ ಹೋಯ್ತದೆ. ಇನ್ನು 7 kg ನಾವು ಪುಕ್ಷಟೆ ಕೊಟ್ಬಿಡ್ತೀವಿ ರೈತರು ಎಲ್ಲರಿಗೂ, ಎಲ್ಲಾರ ಮನೆಗೂ 2-2 kg, ನಿಮಗೂ ಸೇರಿದಂಗೆ 2-2 kg ಕೊಟ್ಬಿಡ್ತೀವಿ. ನಮ್ಗೆ ಇವ್ರ ಈ 93 kg ಕೊಟ್ಟಿದಿರಲ್ಲ, ಅವ್ರಿಗೆ 60 ರೂಪಾಯಿ ಫಿಕ್ಸ್ ಮಾಡ್ಬಿಡಿ ಸಾಕು 1 kg. ನೋಡಿ ಸರ್, 30-50 ಈಗಾಗಲೇ ವಿದೇಶದಿಂದ ಸಕ್ಕರೆ ತರಿಸಿ, ರಾಜ್ ಸಕ್ಕರೆ ತರಿಸಿ ಶುದ್ಧಿ ಮಾಡಿಬಿಡ್ತಾ ಇದ್ದೀರಿ. ಈಗ ಕಂಪ್ಲೀಟ್ ರೈತರು ಕಬ್ಬನ್ ಬೆಳೆ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿ. ನೀವು ಹೇಳ್ತೀರಿ ತಮ್ಮ ಬಿಜೆಪಿ ಸರ್ಕಾರ ದೇಶ ಕಿ ಬಚಾವೋ ವಿದೇಶಿ ಕೋ ಹಟಾವೋ. ಈಗ ನೀವು FDI को हटाना है आप, जरूर फॉरेन डायरेक्ट इन्वेस्टमेंट को आप विरोध करना है. आपका स्लोगन वैसी है. ಈ ದೇಶವನ್ನ ಕಾಪಾಡಕ್ಕೆ ನಾವು ನನ್ನ ದೇಶ ಮುಖ್ಯ ಹೊರತು ವಿದೇಶಿ ಬಗ್ಗೆ ಅಂತ ಹೇಳಿ ಬಿಜೆಪಿ ಪಾರ್ಟಿಯವರಿಂದ ಹಿಡಿದು ತಮ್ಮ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರೆ FDI ಅನ್ನು ಒದ್ದೋಡಿಸ್ಬೇಕು. ತಾವು ದಯವಿಟ್ಟು 10 ಲಕ್ಷ ಉದ್ಯೋಗ ಬೆಂಗಳೂರು ಒಂದರಲ್ಲೇ ನಾಶ ಆಗೋಯ್ತು. ಆದ್ರಿಂದ 1-2 ವಿಷಯ ಅಲ್ಲ ಸರ್, 25 ವಿಷಯ ಇದೆ. ನಿಮ್ಗೆ ಎಷ್ಟು ಸಾಧ್ಯವೋ ಏನ್ ಮಾಡ್ತಿರೋ ಗೊತ್ತಿಲ್ಲ. 5,600 ಪಂಚಾಯತಿ, 175 ಪಟ್ಟಣ ಪಂಚಾಯತ್ಗೆ ನೀವು ದಯವಿಟ್ಟು 5,600 ಕೋಟಿಯನ್ನು ಕೊಡಬೇಕು. 5,600 ಕೋಟಿ ನೀವು 1 ಲಕ್ಷಕ್ಕಿಂತ ಹೆಚ್ಚು ಬಡ್ಜೆಟ್, ಅದು ಯಾವ ರೀತಿ ಗೊತ್ತಿಲ್ಲ. ನಾನಂತೂ 1.5 ಲಕ್ಷ ಕೋಟಿ ಸಂಗ್ರಹಣೆ ಆದ್ರೆ ಬಹಳ ಒಳ್ಳೆ ಬಡ್ಜೆಟ್ ಕೊಡಬಹುದು ಅಂತ. ಹಣ ಸಂಗ್ರಹಣೆ ಮಾಡೋದ್ರಲ್ಲಿ ಯಾವ ತರ ಇದೆಯೋ ಗೊತ್ತಿಲ್ಲ. ಈ ದೇಶದಲ್ಲಿ ವಿಶೇಷವಾಗಿ ಟ್ಯಾಕ್ಸ್ ಕದಿಯೋರ್ನ ಒಳಕ್ಕೆ ಹಾಕ್ತೀನಿ ಅನ್ನೋ ಕಾನೂನು ಮಾಡಿದ್ದೇನೆ. ನೀವು ಟ್ಯಾಕ್ಸ್ ಕದಿಯೋರ್ನ ಕದ್ರೆ 1.5 ಲಕ್ಷ ಕೋಟಿ ಹಣ ಸಂಗ್ರಹಣೆ ಮಾಡಿದ್ರೆ
ಕರ್ನಾಟಕದಲ್ಲಿ ಸಂಪೂರ್ಣ ಗುಣಾತ್ಮಕವಾದ ನಾವು ಕೊಟ್ಟಂತ ಸಲಹೆಗಳು, ಹೇಳಿಕೆಗಳು, ಸುಮಾರು ಬದಲಾವಣೆಗಳನ್ನ ಮಾಡತಕ್ಕಂಥ ಕೆಲಸ ಆಯ್ತದೆ. ತಾವು ದಯವಿಟ್ಟು ಆಲೋಚನೆ ಮಾಡಬೇಕು. ಆಮೇಲೆ ಭೂಮಿ ಸರ್, ಯಾವ ಮಾನದಂಡದ ಮೇಲೆ ಭೂಮಿ ನೀ ಬೆಲೆ ನಿಗದಿ ಮಾಡ್ತೀವಿ ಸರ್? ನನಗೆ 400 ವರ್ಷ ನನ್ನ ಭೂಮಿಯಲ್ಲಿ ನನ್ನ ವಂಶ ಬದುಕಿದೆ. ಶ್ರೀಕೃಷ್ಣ ಪರಮಾತ್ಮ ಕೊಡ್ತಲ್ಲ ಅಕ್ಷಯ ಪಾತ್ರೆ, ಆ ಅಕ್ಷಯ ಪಾತ್ರೆಯಲ್ಲಿ ನಾನು 400 ವರ್ಷ ಬದುಕಿದ್ದೀನಿ. ನೀವು ಅಭಿವೃದ್ಧಿಗೋಸ್ಕರ ಪುಟಣೆಯ ನಿನ್ನೊಂದು ಎಕರೆ ಕೊಡು ಅಂತ ಹೇಳಿ ತಗಂಡಿ ಸಬ್ ರಿಜಿಸ್ಟ್ರಾರ್ 3 ಪಟ್ಟು ಹಣವನ್ನ ಕೊಟ್ಟು ನೀವು ಲ್ಯಾಂಡ್ ಅಕ್ವಿಷನ್ ಅಂತ ಹೇಳಿ 4161 ಹೇಳಿ ಒಂಥರ ಅಕ್ವಿಷನ್ ಅಂದ್ರೆ ನನ್ಗೇನು ಅನ್ನಿಸ್ತದೆ, ನಾವು ಭೂಮಿನ ನಮ್ಮ ತಾಯಿ ಅಂತ ಕರಿತೀವಿ. ಅಕ್ವಿಷನ್ ಅಂದ್ರೆ ರೇಪ್ ಅಂತ ಕಾಣಿಸ್ತದೆ. ಅರೆ ನೀವು ಯಾವ ಮಾನದಂಡದ ಮೇಲೆ ಒಂದು ಇನ್ಸೂರೆನ್ಸ್ ಕಂಪನಿ ಪುಟ್ಟಣ್ಣಯ್ಯ ಸತ್ರೆ, ಪುಟ್ಟಣ್ಣಯ್ಯ ಇನ್ನು 15 ವರ್ಷ ಬದುಕಿದ್ರೆ ಅವನು, ಅವನ ಹೆಂಡತಿ, ಅವನ ಮಕ್ಕಳಿಗೆ ಎಷ್ಟು ಆದಾಯ ಬರ್ತಿತ್ತು ಅಂತ 8 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕಂಪನಿ ನನ್ನ ಒಬ್ಬನ ಸಾವಿಗೆ ಕೇವಲ 15-20 ವರ್ಷಕ್ಕೆ ತಲೆಗೆ ನನ್ನ ನಿಗದಿ ಮಾಡಿದ್ರೆ, ನೀವು 400 ವರ್ಷದ ಭೂಮಿಗೆ ನೀವು ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂಯೇಷನ್ 3 ಪಟ್ಟು ನಿಗದಿ ಮಾಡ್ತಿರಲಿಲ್ಲ. ಯಾವ ಮಾನದಂಡದ ಮೇಲೆ ಭೂಮಿ ಅಳತೆ ಮಾಡ್ತಿದ್ದೀರಿ ಸರ್? ನಿನ್ನೆ ನಿಮ್ಗೆ ತಮ್ಮ ಹತ್ರ ಒಂದು ಕೊಟ್ಟಿದ್ದೀನಿ, 7,000 ರೂಪಾಯಿ ಒಳಚರಂಡಿ ವ್ಯವಸ್ಥೆಗೆ ಅತ್ಯಂತ ಪೌಷ್ಟಿಕಾಂಶ ಇರ್ತಕ್ಕಂಥ 7 ಎಕರೆ ಭೂಮಿಯನ್ನು ನೀವು ಪಡೆದಿದ್ದೀರಿ. ಕುಂಟೆಗೆ 7,000 ರೂಪಾಯಿ ನಿಗದಿ. ಓಪನ್ ಮಾರ್ಕೆಟ್ ಅಲ್ಲಿ 2 ಲಕ್ಷ ನಡೀತಾ ಇದೆ. ಯಾವ ರೈತನ ರಕ್ಷಣೆ ಮಾಡ್ತೀರಿ? ಸೊ ತಾವು ಕಾನೂನು ಪಂಡಿತರು, ಯಾವ ರೀತಿ ಈಗ ನೀವು ಬರೆದಿದ್ದೀರಿ ಜಿಲ್ಲಾಧಿಕಾರಿಗೆ ನಾನು ನಿಮ್ಗೊಂದು ಮನವಿ ಪತ್ರ ಕೊಟ್ಟೆ. ಜಿಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವುದು. ಅಗತ್ಯ ಕ್ರಮ ಕೈಗೊಳ್ಳುವುದ್ರೆ 7,000 ರೂಪಾಯಿಗೆ ಭೂಮಿಯನ್ನು ವಶಪಡಿಸಿಕೊಳ್ಳುವುದು. ದಯವಿಟ್ಟು ಇಂಥ ಒಂದು 50 ಎಕರೆ ಇದೆ ಮಂಡ್ಯ ಜಿಲ್ಲೆ ಒಂದರಲ್ಲಿ, ಒಂದು ಪರಿಶೀಲನೆ ಮಾಡಿ ಸರ್. ಅದಾಯ್ತದೋ ಬಿಡ್ತದೋ ಬೇರೆ ಪ್ರಶ್ನೆ, ನಿಮ್ಗೆ ಮಾಡಕ್ಕಾಗದೇ ಬೇಡ. ಅಟ್ಲೀಸ್ಟ್ ನೀವು ರಾಜ್ಯದ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಅಧಿಕಾರಿಗಳು ರೈತನ ರಕ್ಷಣೆ ಮಾಡೋಕೆ ಯಾಕೆ ಕೊಡಬಾರ್ದು ನೀವು? ನಾನು ಒಂದು ಸಾರಿ ನನ್ನ ಭೂಮಿಯನ್ನ ಬಿಟ್ಕೊಟ್ಟು ಸಾವಿರಾರು ವರ್ಷಗಳ ಕಾಲ ಅಭಿವೃದ್ಧಿಗೋಸ್ಕರ ನನ್ನ ಭೂಮಿಯನ್ನು ಕೊಟ್ಟಂತ ನನ್ನ ಜೀವನ ಭದ್ರತೆಗೆ ಯಾಕೆ 1 ಕೋಟಿ ಕೊಡಬಾರದು 1 ಎಕರೆ? ಯಾಕೆ? ಉದಾಹರಣೆಗೆ ಬೇಕಾದಷ್ಟು ಜನಕ್ಕೆ 25 ಎಕರೆ ಕೊಟ್ಟಿದ್ದಿರ್ತಾವೆ, 3 ಎಕರೆ ಇಂಡಸ್ಟ್ರಿ ಮಾಡಿ 22 ಎಕರೆ ರಿಯಲ್ ಎಸ್ಟೇಟ್ ಮಾಡಿ ಮಾರ್ಕೊಂಡಿದ್ದಾರೆ. 200 ಕೋಟಿ 250 ಕೋಟಿ ಬಹಳ ಉದಾಹರಣೆಗಳು ಬೆಂಗಳೂರಲ್ಲಿ. ಯಾಕೆ ನಮ್ಮನ್ನ ಭೂಮಿಯನ್ನ ನೀವು ಕೇಂದ್ರ ಸರ್ಕಾರ ಈಗೇನಿದೆ 80% ಒಪ್ಪಿಗೆಯನ್ನ ಪಡೆದು ಭೂಮಿಯನ್ನ ಪಡಿಬೇಕು. ನಮ್ಮ DC ಹೇಳ್ತಾರೆ ಸೈನ್ಯ ತಗೊಂಡ್ಬಿಡ್ತಾರೆ, ಪೊಲೀಸ್ನವ್ರು ಕರ್ಕೊಂಬಂದು ನಿಮ್ಮನ್ನ ಒಕ್ಲೆಪ್ಸಿ ಜೈಲ್ಗೆ ಹಾಕ್ಬಿಟ್ಟು ಈ ಭೂಮಿ ತಗತ್ತೀನಿ ಅಂದ್ರೆ ನಮ್ಗೆ ಮನ ಮರ್ಯಾದೇನಿಲ್ವಾ ಸರ್? ನಮ್ಗೆ ಪೊಲೀಸ್ನವ್ರು ಕರ್ಕೊಂಬಂದು ನಮ್ಮನ್ನ ಒಕ್ಲೆಬ್ಬಿಸ್ತಿರಲ್ಲ ಈ ನಾಡಿನಲ್ಲಿ ಅನ್ನದಾತನಿಗೆ ಇದನ್ನ ಗೌರವನಾರ ಕೊಡ್ಬೇಕೋ ಬೇಡವಾ? 500 ಜನ ಪೊಲೀಸ್ನವ್ರು ನಿಂತ್ಕೊಂಡು ಒಳಕ್ಕೆ ಹಾಕ್ಬಿಡ್ತೀನಿ ಅಂದ್ರೆ ಏನರ್ಥ? ತಾವು ದಯವಿಟ್ಟು ಸುಮ್ಮನೆ ನಾವು ಭಾಷಣ ಮಾಡಕ್ ಕರೆದಿದ್ರೆ ಭಾಷಣ ಮಾಡ್ಬಿಟ್ಟು ಹೊಂಟೈತಿ. ದಯವಿಟ್ಟು ತಾವು ಉದಾಹರಣೆಗೆ ಈ ವರುಣಾ ನಾಲೆ ಮತ್ತು ಅಲ್ಲಿಗೆಲ್ಲ ಭೂಮಿ ನೀರು ಕೊಟ್ಬಿಟ್ಟಿದ್ದೆ 200 ಎಕರೆ 300 ಎಕರೆ ಎಲ್ಲ ಕೈಗಾರಿಕೆಗೆ ಉಪಯೋಗಿಸ್ಕೊಂಡ್ರೆ ಡ್ಯಾಮ್ ಕಟ್ಟಿ ನೀರು ಕೊಟ್ಟಿ ಭೂಮಿ ನೀರು ವೇಸ್ಟ್, ಆ ಡ್ಯಾಮ್ ದುಡ್ಡು ವೇಸ್ಟ್. 30% ಭೂಮಿ ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊತೀನಿ ಅಂದ್ರೆ ಏನರ್ಥ ಸರ್? ಒಂದು ಸೈಟ್ ಅನ್ನ ನನಗೆ ಕೊಡಬೇಕಾದ್ರೆ ಸ್ಕ್ವೇರ್ ಫೀಟ್ ಅಂತ ನಿಗದಿ ಮಾಡ್ತಿರಲ್ಲ ಸರ್. ನನ್ನ ಅಭಿವೃದ್ಧಿ ಭೂಮಿಯನ್ನು ಯಾಕೆ ಸರ್ ಸ್ಕ್ವೇರ್ ಫೀಟ್ ಅಂತ ಡಿಕ್ಲೇರ್ ಮಾಡಿ? ಪುಟಾಣಿ ಹೆಂಡತಿ ಮಕ್ಕಳು ಒಂದು ಮನೇಲಿರಕ್ಕೆ ನನಗೆ ಒಂದು ಸೈಟ್ಗೆ 20 ಲಕ್ಷ ರೂಪಾಯಿ ಇಸ್ಕೊಂಡು ನನಗೆ ಕೊಡ್ತೀರಿ, ಆದ್ರೆ ನಾನು ಒಬ್ಬನೇ ಬದುಕ್ತೀನಿ, ಮನೆ ಕಟ್ಟದ ಮೇಲೆ ಅಲ್ಲಿ ಅಭಿವೃದ್ಧಿ ಕ್ಲೋಸ್. ಆದ್ರೆ ನನ್ನ ಭೂಮಿಯನ್ನ ಬಿಟ್ಕೊಟ್ಟಾಗ ನಿಮಗೆ ನಿರಂತರ ಈ ಭೂಮಿ ಇರೋ ಗಂಟೆ ಅಭಿವೃದ್ಧಿಗೆ ಯಾಕೆ ಸರ್ ಬೆಲೆ ನಿಗದಿ ಮಾಡಿ? ದಯವಿಟ್ಟು ಭೂಮಿ ಬಗ್ಗೆ ಬಹಳ ದೊಡ್ಡ ಡಿಸ್ಕಷನ್ ಆಗ್ಬೇಕು ಸರ್. ಇಲ್ಲದೇ ಇದ್ರೆ ನಾವು ಸುಮ್ಮನೆ ಭಾಷಣ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಿಮ್ಗೆ ಅರ್ಜಿ ಕೊಡ್ತೀವಿ, ಅರ್ಜಿ ಸ್ವೀಕಾರ ಮಾಡ್ತೀರಿ, ಇದನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಅಂತ ನೀವು ರೆಫರ್ ಮಾಡ್ತೀರಿ. ಆದ್ರಿಂದ ಈ ಗಂಭೀರವಾದ ಪರಿಗಣಿಸಲು ನಮ್ಮನ್ನು ಅರೆಸ್ಟ್ ಮಾಡಿ ಒಳಗಾಕೋದೋ ಏನೋ ಮಾಡ್ತಾರೆ. ಆಮೇಲೆ ಇನ್ನೊಂದು ತಾವು ದಯವಿಟ್ಟು ಮಾಡಕ್ಕಾದ್ರೆ ಕೃಷಿ ಕಾರ್ಮಿಕರಿಗೆ ಒಂದು ಕ್ರೆಡಿಟ್ ಕಾರ್ಡ್ ಕೊಡಿಸಿ. 25,000 ರೂಪಾಯಿಗೆ ಒಂದು ಕ್ರೆಡಿಟ್ ಕಾರ್ಡ್. ಬಡವನ್ನ ರಕ್ಷಣೆ ಮಾಡಬೇಕು ಅನ್ನೋ ಆಸೆ ಇತ್ತು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ಕುಟುಂಬಕ್ಕೆ ಒಂದು ಕ್ರೆಡಿಟ್ ಕಾರ್ಡ್, ತನ್ನ ಮಗನ ಸ್ಕೂಲ್ಗೆ ಸೇರ್ಸಕ್ಕೆ, ಇಲ್ಲ ಅಕಸ್ಮಾತ್ ಯಾವ್ದಾದ್ರು ಸಾವಾದ್ರೆ ಆಲ್ತುಪ್ಪ ತಿಥಿಗೆ, ಯಾವುದಾದ್ರೂ ಕ್ಯಾನ್ಸರ್ ಬಂದ್ರೆ ಅವನ ಮಗನ ರಕ್ಷಣೆಗೆ. ಈಗ ದಯವಿಟ್ಟು ಅಧಿಕಾರಿಗಳಲ್ಲಿ ನೀವು ಯಾಕೆ ನಾವು ಕ್ಯಾನ್ಸರ್ ಕೊಟ್ರೆ APL BPL ಅಂತ ಡಿಕ್ಲೇರ್ ಮಾಡ್ತೀರಿ? ವೈ APL ಕ್ಯಾನ್ಸರ್ ಬಂದ್ರೆ 2 ಲಕ್ಷ ಎಲ್ಲಿಂದ ಮಾಡ್ಬೇಕು ಸರ್? ಅದನ್ನ ಎನ್ಹಾನ್ಸ್ ಮಾಡಿ ಸರ್, ಜಾಸ್ತಿ ಮಾಡಿ ಸರ್. APL ಮತ್ತು BPL ಅಂತ ಯಾಕಂತೀರಿ?
ನಾವ್ ಹೆಂಗೆ ಹಳ್ಳಿಲಿ ಬದುಕಿರ್ತಕ್ಕಂಥವ್ರು ಒಂದು ಕ್ಯಾನ್ಸರ್ನಲ್ಲಿ 25 ಎಕರೆ ಹೊಲ ಮಾಡಿರೋ 2 ಲಕ್ಷ ರೂಪಾಯಿ ಎಲ್ಲಿ ತಂದು ಮಾಡ್ತಾನೆ ಅವನು. ಆಮೇಲೆ ನರ್ಸಿಂಗ್ ಹೋಮ್ಗಳಿಗೆ ನಿಯಂತ್ರಣ ಇಲ್ಲ. ನಿನ್ನೆ ದಿವಸ ಒಬ್ಬ ನರ್ಸಿಂಗ್ ಹೋಮ್ ಮೇಲೆ ನೀವು ಯಾವುದೇ ನಿಯಂತ್ರಣ ಮಾಡಿದ್ರೆ ನಾವೇನ್ ಮಾಡ್ಬೇಕು? 4,08,000 ರೂಪಾಯಿ ಅನ್ನನಾಳದ ಒಂದು ಸಮಸ್ಯೆಗೆ ಇನ್ನು 80,000 ರೂಪಾಯಿ ಕಟ್ಟಿದ್ರೆ ಡಿಸ್ಚಾರ್ಜ್. 4,88,000 ರೂಪಾಯಿ ಒಂದು ಅನ್ನನಾಳದ ಕಾಯಿಲೆಗೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಬಡವರು? ಯಾವ ರೀತಿ ನೀವು ಅದರ ಮೇಲೆ ಕಾನೂನು ಮಾಡಿದಿರಿ? 1 kg ಅಕ್ಕಿಯ ನಾನು ಮಡಿಕಂಡೆ 3,300 ರೂಪಾಯಿ ಅಂತ ನಾ ರೈತ ಹೇಳಿದ್ರೆ ನನ್ಗೇನಂತೀರಿ ನೀವು? ತಲೆಕೆಟ್ಟೋದಿನ ಹಾಸ್ಪಿಟಲ್ ಸೇರಿಸಿ ಸರ್. ನಿನ್ನೆ ದಿವಸ 4,08,000 ರೂಪಾಯಿ ಅವನ್ ಗುಳೋ ಅಂತ ಹೇಳ್ತಾನೆ ಬಂದಿ ರೈತ. ಯಾಕೆಂದ್ರೆ ನನ್ನ ಮಗಳು ಬದುಕಬೇಕಾಗಿತ್ತು 17 ವರ್ಷದವಳು ಅಂತ ಹೇಳಿ ತನ್ನ 1 ಎಕರೆ ಭೂಮಿ ಮೇಲೆ ದುಡ್ಡು ತಗೊಂಡು ಕಟ್ಟಿ. ಎಲ್ಲಿದೆ ಯಾವ ನರ್ಸಿಂಗ್ ಹೋಮ್ ಮೇಲೆ ನಿಯಂತ್ರಣ ಇದೆ ಸರ್? ಏನ್ 5 ಸ್ಟಾರ್ ಹೋಟ್ಲೇ? ನೆನ್ನೆ ಚಳವಳಿ ಮಾಡ್ತೀನಿ ಬಂದಿ ಅಂದ ಇಟ್ಗೆ 80,000 ರೂಪಾಯಿ ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡವನು. ಹೆಂಗೆ ಸರ್ ಇದು? ಅದರಿಂದ ತಾವು ದಯವಿಟ್ಟು ಆಮೇಲೆ ಇದೆಲ್ಲ ಇನ್ನೂ ಒಂದು ಬೇಕಾದಷ್ಟಿದೆ. ಆಮೇಲೆ ನೇತ್ರಾವತಿ ತಿರುವಿನ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆಮೇಲೆ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲಕ್ಕೆ ಯಾವುದೇ ಕಂಡೀಷನ್ ಇಲ್ಲದೆ ಬ್ಯಾಂಕ್ಗಳು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ವಾಸ ದೃಢೀಕರಣ ಪತ್ರ ಸಾಕು. ಆ ಶಿಕ್ಷಣ ಸಂಸ್ಥೆಯ ಸರ್ಟಿಫಿಕೇಟ್ಸು, ಅದರ ಎಷ್ಟು ದುಡ್ಡು ಖರ್ಚಾಯ್ತದೆ, ಫೀಸ್ ಎಷ್ಟು, ಹಾಸ್ಟೆಲ್ ಎಷ್ಟು ಕೊಟ್ಟೇಟ್ಗೆ ಕೊಡಬೇಕು. ಯಾಕೆ ಕೊಡಬಾರದು? ಅವನೇನು ಹೇಳ್ತಾರೆ, ನಾನು 6 ಜನಕ್ಕೆ ಸಾಲ ಕೊಟ್ಟಿದ್ದೀನಿ, 7ನೇನು ಕೊಡಕ್ಕಾಗಿಲ್ಲ ಬ್ಯಾಂಕ್ ಅಂದ್ರೆ. ನಾನು ಹೇಳಿದೆ, ನಿನ್ನ ಮಗ 7ನೇನಾದ್ರೂ ಏನ್ ಮಾಡ್ತೀಯ ಅಂತ. ನಿನ್ನ ಮಗ 7ನೇನಾದ್ರೂ ಏನ್ ಮಾಡ್ತೀಯ? ಬೇಡ ಅನ್ಬಿಡ್ತೀಯ? ಯಾವ ಕಾರ್ಡ್ ಇಲ್ಲ, ತಿಥಿ ಕಾರ್ಡ್ ಬಿಟ್ರೆ ನಮ್ ತಾವ್ ಏನು ಕಾರ್ಡ್ ಅದ? ನಮ್ ತಾವ್ ಯಾವ ಕಾರ್ಡು ಇಲ್ಲ. ಆದ್ರಿಂದ ದಯವಿಟ್ಟು ಆಮೇಲೆ ಇನ್ನೊಂದು ಆಲೋಚನೆ ಮಾಡ್ಬೇಕು. ಅದು ಹಾಕಿಲ್ಲ, ಸುಮ್ಮನೆ ಹೇಳ್ತೀನಿ ನಾನು. ಬೇರೆ ದೇಶಗಳಲ್ಲಿ ನಿಮ್ಮಲ್ಲಿ ಓದಿ ಕೆಲಸ ಸಿಗದೆ ಇರೋರಿಗೆ ನಿರುದ್ಯೋಗ ಭತ್ಯೆ ಕೊಡ್ತಿರುತ್ತೆ. ಆದ್ರಿಂದ ಈಗ ನಮಗೆ ಮಂಡ್ಯ ಜಿಲ್ಲೆ ಮತ್ತು ಇನ್ನಿತರ ಕುಸ್ಕಿ ಪ್ರದೇಶದಲ್ಲಿ ಓದಿಲ್ಲ, ನಾವು ದುಡಿಮೆ ಮಾಡ್ತಿದ್ದೋ ಶ್ರಮ, ನಮ್ಗೆ ಕೆಲಸ ಇಲ್ಲ. ಈಗ ನಮಗೂ ನಿರುದ್ಯೋಗ ಭತ್ಯೆ ಕೊಡ್ಬೇಕಲ್ಲ ನೀವು? ये किसान को ये निरुद्योग भत्ते देना है ना साहब. अभी ये कानून, ये पढ़ने वाला लोग ये कानून, अनपढ़ने वाला लोग ये कानून है. पूछना है प्रधानमंत्री को आप. ಈಗ ನಮಗೆ ಕೊಡ್ಬೇಕಲ್ಲ ಸರ್ ತಾವು ನಿರುದ್ಯೋಗ ಭತ್ಯೆ ಕೊಡ್ಬೇಕು. ನಾನು ಗದ್ದೆಲ್ ಗೇಯ್ತಿದ್ದೆ, ಉಳ್ತಿದ್ದೆ. ಈಗ ನೀರಿಲ್ಲ, ಕನ್ನಂಬಾಡಿ ಕಟ್ಟೆ ನೀರೆಲ್ಲಾನು ಎಲ್ಲ ನೀವು ಬಿಟ್ಬಿಟ್ರಿ. ಈಗ 9-15 ಲಕ್ಷ ಜನಕ್ಕೆ ಉದ್ಯೋಗ ಇಲ್ಲ. ಏನ್ ಮಾಡ್ಬೇಕು? ಆಮೇಲೆ ಕೊನೆಯದು ಪುಟ್ಟಣ್ಣಯ್ಯ XMLA ಕರೆಕ್ಟ್ ಆಗಿ 30ನೇ ತಾರೀಕೆ ನನಗೆ ಪೆನ್ಷನ್ ಕರೆಕ್ಟಾಗಿ ಬರುತ್ತೆ. ಏನ್ ಸರ್? 30ನೇ ತಾರೀಕು ನಾನು 29,000 ರೂಪಾಯಿ ಪೆನ್ಷನ್ ತಗೋತೀನಿ. ಅದೇ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ 6 ತಿಂಗಳು ಬರಕಿಲ್ವಲ್ಲ, ಅವ್ರ ಗತಿ ಏನು ಅಂತ ನೀವೊಂದು ಕಾನೂನು ಮಾಡ್ತೀರಾ? 30 ಕರೆಕ್ಟಾಗಿ ಅವ್ರಿಗೆ 30ನೇ ತಾರೀಕು ದಯವಿಟ್ಟು ವೃದ್ಧಾಪ್ಯ ವೇತನ. ಒಬ್ರು ಬರ್ತಾರೆ, ಇದ್ರ ಮೇಲೆ ನಾನು ಮೆಡಿಸಿನ್ ತಗೊಂಡು ಬದುಕ್ತೀನಿ ಸರ್. ನಿಜವಾದ ಕೆಲಸ ಯಾವ್ದು ಗೊತ್ತಾ ಸರ್? ಅದು ಬೇಕಾದ್ರೆ ಎಲ್ಲ ಅಧಿಕಾರಿಗಳಿಗೂ 1-2 ತಿಂಗಳು ಲೇಟಾಗಿ ಕಳಿಸಿ ಪೆನ್ಷನ್. ಈಗ ನನಗೂ ಲೇಟಾಗಿ ಕಳಿಸಿ, ಅವ್ರಿಗೂ ಮಾತ್ರ ಲೇಟ್ ಮಾಡಬೇಡಿ ದಯವಿಟ್ಟು. ತಾವು ಲೇಟ್ ಮಾಡಬಾರ್ದು. ಅದ್ರ ಬಗ್ಗೆ ಬಹಳ ಯು ಟೇಕ್ ಸೀರಿಯಸ್ ಆಕ್ಷನ್. ಅದರ ಮೇಲೆ ಅದನ್ನು ತಪಾಸಣೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಸ್ವಲ್ಪ. ಅದು BPL ಕಾರ್ಡು ಇಡೀ ಸಮಸ್ಯೆ ಇರೋದೆ. BPL ಕಾರ್ಡು ಮತ್ತು ವೃದ್ಧಾಪ್ಯ ವೇತನ ಎಲ್ಲ ತಾಲೂಕು ಕಚೇರಿಗಳು. ಆಮೇಲೆ ನಿಮ್ಮ ಎಲ್ಲಾ ರೆವಿನ್ಯೂ ಅಧಿಕಾರಿಗಳಿದಾರಲ್ಲ, 90% ಅವರೇ ನಮಗೆ ಉಗ್ರಗಾಮಿಗಳು, ಟೆರರಿಸ್ಟ್. ಇನ್ಯಾರು ಇಲ್ಲ ನಮಗೆ ರೈತರಿಗೆ. ರೆವಿನ್ಯೂ ಇಲಾಖೆಯವರೇ ಟೆರರಿಸ್ಟ್. ನಮ್ಮನ್ನ ಕರ್ಕೊಂಡೋಗಿ ಅವನು ಚಾಪೀಸ್ ತಿಂತ ಕುಂತಿರ್ತಾನೆ, ನಾವು ನೀರು ಕುಡಿತಾ ಕುಂತಿರ್ತೀವಿ. ಅವನು ಚಾಪೀಸ್ ಊಟ ಕೊಡ್ಸ್ರೆ ಅಲ್ಲೊಂದು ಅರ್ಜಿ ಸೈನ್ ಹಾಕೊಡ್ತಾನೆ. ನಮ್ ಗತಿ ಹೆಂಗಾಗತ್ತೆ ಅಂದ್ರೆ ಅವರೇ ನಮ್ಗೆ ದೊಡ್ಡ ಸಾಹೇಬ್ರು. ನಿಮ್ ಬೇಕಾದ್ರೆ ಮಾತಾಡಬಹುದು, ಅವ್ರ ಮಾತಾಡಂಗಿಲ್ಲ ನಾವು. ಆಮೇಲೆ ಒಂದನ್ನ ನೀವು ಆಲೋಚನೆ ಮಾಡಿ, ಗುಲಾಮಗಿರಿ ಆಡಳಿತಕ್ಕೆ. ಆಮೇಲೆ ಎಲ್ಲಾ ಕಚೇರಿಲೂ ರೈತರನ್ನ ನಿಲ್ಸಿ ಮಾತಾಡಿಸ್ಬಾರ್ದು. ಯಾಕೆ? ತಹಸೀಲ್ದಾರ್ ಕುಂತಿರ್ತಾರೆ, ನಾವೆಲ್ಲ ನಿಂತಿರ್ಬೇಕು. ಎಲ್ಲದೇ ಕಾನೂನು. ದಯವಿಟ್ಟು ಎಲ್ಲಾ ಕಚೇರಿಗಳಲ್ಲಿ ಚೇರ್ ಹಾಕ್ಸ್ಬೇಕು.
ಅಕಸ್ಮಾತ್ ಒಳಗೆ ಬರದೇ ಇರೋ ಹೊರಗಡೆ ಬೆಂಚ್ಗಳ ಹಾಕ್ಸಿ ರೈತರನ್ನ ಕುಣಿಸ್ಬೇಕು. ಕೂಲಿ ಮಾಡೋರು ರೈತರನ್ನ ಕುಣಿಸಿ ಕಳಿಸ್ಬೇಕು. ತಹಸೀಲ್ದಾರ್ ನಮ್ಮ ಮನೆಗೆ ಬಂದ್ರೆ ಬನ್ನಿ ಸಾಹೇಬ್ರಿ ಅಂತ ಕುಣಿಸ್ತೀವಿ. ಅವರ ಮನೆಗೆ ಹೋದ್ರೆ ನಮ್ಮನ್ನ ಬನ್ನಿ ಅನ್ನ ಕೊಡೋ ಸಾಹೇಬ್ರಿ ಅಂತ ಯಾಕೆ ಕುಣಿಸಿಕಿಲ್ಲ? ದಯವಿಟ್ಟು ಇದನ್ನ ಯಾಕೆಂದ್ರೆ ಆಡಳಿತ ಸುಧಾರಣೆ ತಾವು ಮಾಡಬೇಕಾಗಿದೆ. ಆಮೇಲೆ ಒಂದು ಪಾಸ್ಬುಕ್ ಕೊಟ್ರೆ ನಾವು ಒಂದು 50 ಭಾಗ ದುಡ್ಡು ಕೊಡ್ತೀವಿ. 50% ನಾವು ದುಡ್ಡು ಕೊಡ್ತೀವಿ. ಒಂದು ಪಾಸ್ಬುಕ್, ಲ್ಯಾಂಡ್ ನಮ್ಮ ಸಂಪೂರ್ಣ ಪ್ರಾಪರ್ಟಿ ಪಾಸ್ಬುಕ್ ಮತ್ತು ಕೃಷಿ ಕಾರ್ಮಿಕರನ್ನ ಪದೇ ಪದೇ ನೀವು ಹುಡ್ಕೋ ಪ್ರಶ್ನೆ ಬರೋದಿಲ್ಲ. ಅವ್ರಿಗೂ ಒಂದು ಪಾಸ್ಬುಕ್ ಕೊಟ್ಬಿಡಿ. ಆಮೇಲೆ ಇದು ಇನ್ನೊಂದು ಸರ್, ನಮ್ಗೆ ಸ್ಕೆಚ್ ಆಗಬೇಕಾದ್ರೆ 6 ತಿಂಗಳು 9 ತಿಂಗಳು ಬೇಕಲ್ಲ. ಆಮೇಲೆ ಒಂದು ಸರ್ವೆ ನಂಬರ್ಗೆ 900 ರೂಪಾಯಿ ಕಟ್ಟಿ ಅಂತ ಹೇಳ್ತೀರಲ್ಲ, ಎಲ್ಲಿಂದ ತಂದು ಕಟ್ಬೇಕು ದುಡ್ಡು? ಸರ್, ನೀವು ಖಾಸಗಿ ಸರ್ವೇಯರ್ನ ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ. ಈಗ ನಾನು ನನ್ನ ಸ್ಕೆಚ್ ಆಗಬೇಕಾದ್ರೆ 6 ಸರ್ವೆ ನಂಬರ್ ಬರ್ತದೆ. ಒಂದು ಸ್ಕೆಚ್ ಸುತ್ತ 6 ಸರ್ವೆ ನಂಬರ್ಗೆ 5,400 ರೂಪಾಯಿ ಕೊಟ್ಟು ನಾನು ಸ್ಕೆಚ್ ಮಾಡಿಸ್ಕೋಬೇಕಾ? ಅರೆ, ಒಂದು ಸರ್ಕಾರ ನನಗೆ ಒಂದು ರೈತನಿಗೆ ಒಂದು ಸ್ಕೆಚ್ ಮಾಡಂಗೆ, ನನ್ನ ಮಗಳು ಮದುವೆ ಮೆದ್ದದಪ್ಪ, ಮಾರಬೇಕು ಭೂಮಿಯನ್ನ ಒಂದು 10 ಕುಂಟೆ, ಏನ್ ಮಾಡೋದು? ಅರೆ, ರೆವಿನ್ಯೂ ಅಧಿಕಾರಿಗಳನ್ನ ನಿಮ್ ತಮ್ಮಲ್ಲಿ ವಿನಂತಿ, ನೀವು ಖಾಸಗಿಯರನ್ನ ಸರ್ಕಾರಕ್ಕೆ ತಗೊಳ್ಳಿ. ನಿಮ್ ಬೊಕ್ಕಸಕ್ಕೆ ಒಂದು ವರ್ಷಕ್ಕೆ 5,000 ಕೋಟಿ ಹೆಚ್ಚು ತೆರಿಗೆ ಬರುತ್ತೆ. ಲ್ಯಾಂಡ್ ಸೇಲ್ ಮಾಡೋದು ಲೇಟ್ ಆದ್ರೆ ನಿಮ್ಗೆ ರೆವಿನ್ಯೂ ಹೆಂಗ್ ಬರಕ್ ಸಾಧ್ಯ? ಸರ್, ನೀವು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡು ನಾನು ಲೆಕ್ಕ ಹಾಕ್ದೆ ಒಂದ್ಸರಿ, ಅವ್ರ 25 ಕೋಟಿ ಜಾಸ್ತಿ ನಿಮ್ ಬರ್ಡನ್ ಆಗ್ತದೆ. ಆದ್ರೆ 5,000 ಕೋಟಿ ರೂಪಾಯಿ ತೆರಿಗೆ ಜಾಸ್ತಿ. ಕಾಲಮಿತಿ ಒಳಗೆ ರಿಜಿಸ್ಟ್ರಿ ಮುಂದುವರೆದ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಸರ್, ಅದನ್ನ ಯೋಚನೆ ಮಾಡಿ. ಆಮೇಲೆ ನಮಗೆ ಈ ತರದ ಸರಳೀಕರಣಗೊಳಿಸ್ಬೇಕು, ಆಡಳಿತ ಸರಳೀಕರಣಗೊಳಿಸ್ಬೇಕು. ಯಾವಾಗಲೂ ಆಡಳಿತ ಸರಳೀಕರಣಗೊಳಿಸ್ತಾರೆ. ನೀವು ಬೋರ್ಡ್ ಹಾಕ್ಸಿದ್ರಿ, ಬಂದ್ಮೇಲೆ ತಾವೆಲ್ಲ ಬೋರ್ಡ್ ಹಾಕ್ಸಿರಿ ಎಲ್ಲಾ ತಾಲೂಕು ಆಫೀಸ್. ಅದು ಬೋರ್ಡ್ ಆಗಿದೆ ಹೊರತು ಇಂಪ್ಲಿಮೆಂಟ್ ಇಲ್ಲ. ಅದರಿಂದ ತಾವು ಇಷ್ಟೆಲ್ಲ ವಿಷಯಗಳನ್ನ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ನಡೆದಿದೆ. ಆ ಚರ್ಚೆಗಳಲ್ಲಿ ಕನಿಷ್ಠವಾದ ಆಲೋಚನೆಗಳನ್ನು ನಾವು ಮಾಡಬೇಕು. ಅದರಲ್ಲಿ ವಿದ್ಯುತ್ ಶಕ್ತಿ, ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್, ಪ್ರಕೃತಿಯ ನೀರಿನ ಬಗ್ಗೆ ಬಹಳ ಗಂಭೀರವಾಗಿ ಆಯವ್ಯಯದಲ್ಲಿ ಘೋಷಣೆ ಮಾಡಬೇಕು. ಎಸ್ಪೆಷಲಿ ನಿಮ್ಮ ಕಾಲದಲ್ಲಿ ಅಣ್ಣಾ ಹಜಾರೆ ಆಸೆನಾರ ನೆರವೇರಿಸಿ. ಎಕನಾಮಿಕಲ್ डिसेंट्रलाइजेशन बनाओ सरकार पंचायती को करना है घोषण पहले बार जगदीश शेट्टर एडमिनिस्ट्रेशन का बारे में घोषण करना है. ಇನ್ನು 3 ತಿಂಗಳು ಸರ್ಕಾರ ಹೋಗಬಹುದು. ಬಟ್ ಜಗದೀಶ್ ಶೆಟ್ಟರ್ ವಿಚಾರ ಮಾತ್ರ ಉಳ್ಕೊಳ್ತದೆ. ದಯವಿಟ್ಟು ಎಕನಾಮಿಕಲ್ ಡಿಸೆಂಟ್ರಲೈಸೇಷನ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತು.